Welcome to the inauguration ceremony of Jnanagama Vikasa of our beloved school and college. ಎಲ್ಲರಿಗೂ ಶುಭೋದಯ. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ವಿದ್ಯಾರ್ಥಿಯ ಜೀವನ ಬೆಳಗಲು ಪುಸ್ತಕದ ನಿಧಿ ಬೇಕು. ಜ್ಞಾನ ಎಂಬುದು ತಿಳುವಳಿಕೆ, ಅರಿವು ಅಥವಾ ಅನುಭವದಿಂದ ಪಡೆದ ಸಂಗತಿಗಳನ್ನು ಸೂಚಿಸುತ್ತದೆ. ಆಗಮ ಎಂಬುದು ಬರುವಿಕೆ ಅಥವಾ ಆಗಮಿಸುವಿಕೆ. ಜ್ಞಾನ ಬುದ್ಧಿವಂತಿಕೆ ಮತ್ತು ದಕ್ಷತೆಯ ಆಗಮವಾಗಿದೆ. ವಿಕಾಸ ಎಂಬುದು ವಿಕಸನ ಅಥವಾ ಬೆಳವಣಿಗೆ. ನಮ್ಮ ಸಂಸ್ಥೆಯು ಹಂತ ಹಂತವಾಗಿ ಬೆಳೆಯುವ ಅಥವಾ ಅಭಿವೃದ್ಧಿ ಹೊಂದುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಒಟ್ಟಿನಲ್ಲಿ ಜ್ಞಾನಾಗಮ ಎಂಬುದು ವಿದ್ಯಾರ್ಥಿಗಳ ಅರಿವು ಹಾಗೂ ಬರುವಿಕೆಯನ್ನು ಕಾಯ್ದು ನಮ್ಮ ಸಂಸ್ಥೆಯು ಅಭಿವೃದ್ಧಿಯತ್ತ ಸಾಗುತ್ತಾ ಇರುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಜ್ಞಾನಾಗಮ ವಿಕಾಸ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾಯುವ ದೈವ ನೀನಾಗಿರುವಾಗ ಕಾಡುವವರ ಚಿಂತೆ ನನಗೇಕೆ? ಅಣು ಅಣುವಿನಲ್ಲೂ ನೀ ಕುಳಿತಿರುವಾಗ ಅಲ್ಪ ಮತಿಯರ ಚಿಂತೆ ನನಗೇಕೆ ಭಗವಂತ? ಇದೀಗ ಪ್ರಾರ್ಥನೆಯ ಮೂಲಕ ಭಗವಂತನನ್ನು ಸ್ಮರಿಸಲು ಬರುತ್ತಿದ್ದಾರೆ ಮೀನಾಕ್ಷಿ ಮ್ಯಾಮ್. I request all the students, parents to raise for the prayer. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ತಂದೆ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. Thank you for the soulful prayer. May peace and strength guide us today and every day. Now, I call upon our PUC students to welcome the gathering by their act of dancing. Pranavalaya pahi, Pranavalaya pahi, Pranavalaya pahi, Kamalalaya Shri Devi, Kuripinchave Karunamburasi, Dhim Tara, Dhim Dhim Tara, Jatulato, Gana Natyam Chese, Gatulato, Namashatam Mula, Natulato. ಜನನಿ ನಾದ ವಿನೋದಿನಿ ಭುವನ ಪಾಲಿನಿ ವೇ ಅನಾಥ ರಕ್ಷಣ ನೀತಿ ಕಾಗಟೆ ಮುರವಿನಿ ಚೇರವಟೆ. जिया चले जा चले, जिया चले जा चले, नैनु तले धुआं चले. പുഞ്ചിരി തഞ്ചി കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കുന്നക്ക തകതിമിയാടും തങ്ക നിലാവേ. പുഞ്ചിരി തഞ്ചി
ಕೊಂಜಿಕ್ಕೋ ಮುಂದಿನ ಮುತ್ತೊಳು ಚಿಂದಿಕ್ಕೋ ಮುಂಗಡಿ ಮತ್ತ ಸುಂದರಿವಾ I request chairman to take them to the stage. ಸಹ ಅನ್ನವಲ್ಲದೆ ಚಿನ್ನವನ್ನು ತಿನ್ನಲಾರರು. ಆಹಾರದ ಮಹತ್ವವನ್ನು ತಿಳಿಸುತ್ತಾ ಸರ್ವರನ್ನು ಸ್ವಾಗತಿಸಲು ವೇದಿಕೆಯತ್ತ ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ರಕ್ಷಿತ್ ಕುಲಲ್ ಸರ್ ಇವರು. ಎಲ್ಲರಿಗೂ ಶುಭ ಮುಂಜಾನೆ ನಮನಗಳು. ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಸ್ಕೂಲ್ ಮುಡಿಪು ಇಲ್ಲಿ ಇಂದಿನ ಕಾರ್ಯಕ್ರಮ ಜ್ಞಾನಾಗಮನ ವಿಕಾಸ. ಜ್ಞಾನಾಗಮ ವಿಕಾಸ ಅಂತ ಹೇಳಿದರೆ ಜ್ಞಾನ ಆಗಮ ಅಂದರೆ ಬಂದಾದಮೇಲೆ ಮಕ್ಕಳ ಬಾಳಲ್ಲಿ ಅದೊಂದು ವಿಕಾಸ ಆಗಬೇಕು ಅಂತ ಒಂದು ಉತ್ತಮ ವರ್ಡ್ನೊಟ್ಟಿಗೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇನಾಗ್ರೇಟರ್ ಆಗಿ ಕೆ ರಾಜು ಮೊಗವೀರ KS ರಿಜಿಸ್ಟ್ರಾರ್ ಮಂಗಳೂರು ವಿಶ್ವವಿದ್ಯಾನಿಲಯ ಇವರು ಆಗಮಿಸಿದ್ದಾರೆ. ಇವರಿಗೆ ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. I request chairman to offer a flower as a token of love. ಹಾಗೆ ಇಂದಿನ ಕಾರ್ಯಕ್ರಮದ ಲೈಟಿಂಗ್ ದ ಲ್ಯಾಂಪ್ HH ರಾಜೇಶ್ವರಿ ಇವರು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಂಗಳೂರು. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. I request K Ravindra sir to offer a flower. ಇಂದಿನ ಕೀ ಸ್ಪೀಕರ್ ಆಗಿ ಮಂಜುನಾಥ್ MG
BEO ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. I request principal to welcome the key speaker. ಹಾಗೆ ನಮ್ಮ ಶಾಲಾ ಬ್ಯಾಕ್ ಬೋನ್ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಚೇರ್ಮನ್ ಸೂರಜ್ ಎಜುಕೇಷನ್ ಟ್ರಸ್ಟ್ ಇವರು ಆಗಮಿಸುತ್ತಾರೆ. ಇವರಿಗೂ ಕೂಡ ನಮ್ಮ ಸ್ವಾಗತ. I request our PT sir to offer a flower. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಕೆ ರವೀಂದ್ರ ರೈ ಹರೇಕಳ ಸರ್, ಇವರು ನಮ್ಮ ಅಕಾಡೆಮಿಕ್ ಅಡ್ವೈಸರ್ ಆಗಿದ್ದಾರೆ ಸೂರಜ್ ಎಜುಕೇಷನ್ ಟ್ರಸ್ಟ್. ಇವರಿಗೂ ಸೂರಜ್ ಪದವಿ ಪೂರ್ವ ಕಾಲೇಜು ಹಾಗೂ ಜ್ಞಾನದೀಪ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೀನಿ. I request Vandana madam to offer a flower. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಭಿಮಾನಿಗಳು ಹಾಗೆ ಪ್ರೆಸ್ ಹಾಗೂ ಪೋಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಟೀಚರ್ಸ್ ಎಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು. ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನಿಮಗೂ ಸಹ ಆತ್ಮೀಯವಾದ ಸ್ವಾಗತ. I request Sushmita madam to offer a flower. ಬೆಳಕು ಎಂಬುದು ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತವಾಗಿದೆ. ಆ ಸಮೃದ್ಧಿಯ ಬೆಳಕನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸೋಣ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಉಪನಿರ್ದೇಶಕರು ಆಗಿರುವ HH ರಾಜೇಶ್ವರಿ ಮೇಡಮ್ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಲ್ಲಿ ಸಮೃದ್ಧಿಯ ಬೆಳಕನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योति परब्रह्म दीपज्योतिर्जनार्दनः दीपज्योति परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोस्तुते ओ दीप ब्रह्मरूपस्थं योगिशा प्रभुरव्ययः. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೂ ಸಹ ಜ್ಞಾನ ವಿಕಾಸ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. Brightness and prosperity are the symbols of light. It is a positive force that removes darkness. Now, I would like to call Mr. K. Ravindra Rai Harekala sir, Academic Advisor, Suraj Educational Trust, to speak few words. ಇಂದಿನ ಈ ಒಂದು ಔಚಿತ್ಯಪೂರ್ಣವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಸೂರಜ್ PU ಕಾಲೇಜಿನ ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರು ಅಧ್ಯಕ್ಷರು ಆಗಿರತಕ್ಕಂತಹ ಮಂಜುನಾಥ್ ರೇವಣ್ಕರ್ ಅವರೇ, ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿರತಕ್ಕಂತಹ ರಾಜು ಮೊಗವೀರರು, ಮಂಗಳೂರು ವಿಶ್ವವಿದ್ಯಾನಿಲಯದ ಘನತೆ ಗೌರವವನ್ನು ಎತ್ತಿ ಹಿಡಿದಂತಹ ಓರ್ವ ಶಿಸ್ತುಬದ್ಧ ಅಧಿಕಾರಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ಅವರ ಉಪಸ್ಥಿತಿ ಈ ಸಂಸ್ಥೆಗೆ ತುಂಬ ಗೌರವ ತಂದುಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಪದವಿ ಪೂರ್ವ ಈ ಇಲಾಖೆಯ ಉಪನಿರ್ದೇಶಕರು
ಮೂಲತಃ ಮೈಸೂರಿನವರಾಗಿರ್ತಕ್ಕಂಥ ಎಚ್ ರಾಜೇಶ್ವರಿಯವರು ಈ ಒಂದು ಇಲಾಖೆಯಲ್ಲಿ ಒಂದು ಒಳ್ಳೆಯ ಚಟುವಟಿಕೆಗಳನ್ನು ನಡೆಸ್ತಾ ಇರುವವರು ಮಾತ್ರವಲ್ಲದೆ ಎಲ್ಲ ವಿದ್ಯಾಸಂಸ್ಥೆಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡವರು ಎಚ್ ರಾಜೇಶ್ವರಿಯವರು. ಅದೇ ರೀತಿಯಲ್ಲಿ ಈ ಬಂಟ್ವಾಳ ತಾಲೂಕಿನ ಬ್ಲಾಕ್ ಎಜುಕೇಷನ್ ಆಫೀಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥರವರು ಕೂಡ ಮೈಸೂರಿನವರು. ಬಹಳ ಚುರುಕಿನ ವ್ಯಕ್ತಿ. ಎಲ್ಲ ವಿದ್ಯಾಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲ ಅಧ್ಯಾಪಕ ಮಿತ್ರರೊಂದಿಗೆ ಬಹಳ ಒಳ್ಳೆಯ ರೀತಿಯ ಸಂಬಂಧವನ್ನು ಇಟ್ಟುಕೊಂಡವರು ಮತ್ತು ಒಳ್ಳೆಯ ಕೆಲಸ ಮಾಡ್ತಾ ಇರುವಂಥ ಮಂಜುನಾಥರವರು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ರಕ್ಷಿತ್ ಕುಲಾಲ್ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ವಿಶೇಷವಾಗಿ ಉದಯವಾಣಿ ಪತ್ರಿಕೆಯ ಪತ್ರಕರ್ತರಾಗಿರತಕ್ಕಂಥ ವಸತ್ ಕೊಣಾಜಿಯವರೇ ಮತ್ತು ಇತರ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನಾವು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಈಗ ಇಲ್ಲಿ ಸೇರಿಕೊಂಡಿದ್ದೇವೆ. ಇದು ಪ್ರಾರಂಭೋತ್ಸವ. ಮೊನ್ನೆ ತಾನೇ ಇಲಾಖೆಯ ವತಿಯಿಂದ ಪ್ರಾರಂಭೋತ್ಸವ ಎಲ್ಲ ಆಗಿದೆ. ಆದರೆ ಈಗ ಜ್ಞಾನಾಗಮನ ವಿಕಾಸ ಅಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಜ್ಞಾನ ಆಗಮನ ಮತ್ತು ವಿಕಾಸ, ವಿದ್ಯೆಯ ಒಂದು ಜ್ಞಾನ ಅಂದರೆ ವಿದ್ಯೆ. ಈ ವಿದ್ಯೆಯಲ್ಲಿ ಮುಖ್ಯವಾಗಿ ಅದನ್ನು ನಾವು ಸಂತೋಷವಾಗಿ ಸ್ವೀಕಾರ ಮಾಡುವುದರ ಮೂಲಕ ವರ್ಷಪೂರ್ತಿ ಈ ಒಂದು ವಿದ್ಯಾರ್ಜನೆ ಏನಿದೆ ಅದನ್ನು ವಿಕಸಿಸ್ತಾ ಹೋಗುವಂಥದ್ದು ಮತ್ತು ಒಂದು ಒಳ್ಳೆಯ ಒಂದು ವಿದ್ಯೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಇನ್ನೂ ಅನೇಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ರೀತಿಯ ಪ್ರೇರಣೆ ಅನ್ನುವಂಥದ್ದು. ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾದಂಥ ಒಂದು ವಿಚಾರ, ಮಕ್ಕಳೆಲ್ಲ ಇಲ್ಲಿ ಕೂತಿದ್ದೀರಿ. ಈಗಿನ ಮಕ್ಕಳಿಗೆ ಎಂಥದ್ದು ಅಂತಂದರೆ ಯಾವುದೇ ಒಂದು ವಿಷಯವನ್ನು ಅದನ್ನು ಗಂಭೀರವಾಗಿ ತಗೊಳ್ಳುವಂತಹ ಅಭ್ಯಾಸ ಬಹಳ ಕಡಿಮೆ. ಇಲ್ಲಿ ಇದ್ದಲ್ಲ, ಎಲ್ಲ ಕಡೆಯಲ್ಲಿ ಕೂಡ ಹಾಗೆ. ನಾವು ಯಾವಾಗಲೂ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಇರತಕ್ಕಂಥ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಏನು ಮಾತಾಡ್ತಾರೆ ಅದರಲ್ಲೊಂದು ಒಂದಷ್ಟನ್ನಾದರೂ ಕೂಡ ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕಾದದ್ದು ಬಹಳ ಅಗತ್ಯದ ಕೆಲಸವಾಗಿದೆ. ಆ ಒಂದು ದೃಷ್ಟಿಯಿಂದ ನೋಡಿದರೆ ಮೊದಲು ನೀವು ನೆನಪಿಟ್ಕೊಳ್ಬೇಕಾದಂಥ ಒಂದು ವಿಚಾರ ಎಂತಂದರೆ, ಈ ವಿದ್ಯೆಯನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು. ನೆನಪಿಟ್ಟುಕೊಳ್ಳಿ, ವಿದ್ಯೆಯನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು. ಆದ್ದರಿಂದಲೇ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎನ್ನುವಂತಹ ಮಾತು ಈ ಮಣ್ಣಿನಲ್ಲಿಯೇ, ಈ ಭೂಮಿಯಲ್ಲೇ ಹುಟ್ಟಿಕೊಂಡಿದೆ. ವಿದ್ಯೆ ಎನ್ನುವಂಥದ್ದು ಮನುಷ್ಯನನ್ನು ಪಶುತ್ವದಿಂದ ಮಾನವತ್ವದಿಂದ ದೇವತ್ವಕ್ಕೆ ಒಯ್ಯುವಂತಹ ಒಂದು ವಿಶೇಷವಾದಂಥ ಶಕ್ತಿಯನ್ನು ಹೊಂದಿದೆ. ಆದ ಕಾರಣ ನೀವು ಮೊದಲಾಗಿ ವಿದ್ಯೆಯನ್ನು ಪ್ರೀತಿಸಿ, ವಿದ್ಯೆಯನ್ನು ಆಸಕ್ತಿಯಿಂದ ಕಲಿತಕ್ಕಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ವಿದ್ಯೆಯ ಬಗ್ಗೆ ನಿಮಗೆ ಅಭಿಮಾನ ಇರಲಿ. ಇಲ್ಲೆಲ್ಲ ವೇದಿಕೆಯಲ್ಲಿ ಇರುವವರು ಇರ್ಬೋದು ಮತ್ತು ಈ ಸಮಾಜದಲ್ಲಿ ಎಲ್ಲ ಸಾಧಕರು ಗಣ್ಯರು ಇದ್ದಾರೆ ಅಂತಾದರೆ ಅದು ಅವರು ಪಡೆದುಕೊಂಡಂತಹ ವಿದ್ಯೆಯಿಂದಾಗಿ ಎನ್ನುವಂತಹ ಒಂದು ಮನವರಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಕೂಡ ಪ್ರಥಮವಾಗಿ ಇರಬೇಕು. ಅದು ಇಲ್ಲದಿದ್ದರೆ ನಿಮಗೆ ಎಷ್ಟೇ ವಿದ್ಯೆ ಕಲಿತರೂ ಕೂಡ ಆ ವಿದ್ಯೆ ನಿಮ್ಮನ್ನು ಹಿಡಿಯುವುದಿಲ್ಲ. ಆದ ಕಾರಣ ವಿದ್ಯೆ ನಿಮ್ಮನ್ನು ಹಿಡಿಬೇಕು ಅಂತ ಆಗಿದ್ದರೆ ನೀವು ವಿದ್ಯೆಯ ಮೇಲೆ ನಿಮಗೆ ಪ್ರೀತಿ ಇರಲಿ, ವಿದ್ಯೆಯಲ್ಲಿ ನಿಮಗೆ ಆಸಕ್ತಿ ಇರಲಿ, ವಿದ್ಯೆಯಲ್ಲಿ ನಿಮಗೆ ಅಭಿಮಾನ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ತಿಳಿದು ಹೇಳುತ್ತಾ ಇದ್ದೇನೆ. ಇನ್ನು ಈ ರೀತಿಯ ಒಂದು ಆಸಕ್ತಿ ಮೂಡಿ ಬಂದಿದ್ದರಿಂದಲೇ ಮಂಜುನಾಥ್ ರೇವಣ್ಕರ್ ಅವರು ಇಲ್ಲಿದ್ದಾರೆ. ಅವರು ಜನ್ಮತಃ ಓರ್ವ ಉದ್ಯಮಿ ಅವರು ಒಂದು ವ್ಯಾಪಾರಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಆದರೆ ಅವರಲ್ಲಿ ವಿದ್ಯೆಯ ಬಗ್ಗೆ ಪ್ರೀತಿ ಇದೆ, ಅವರಲ್ಲಿ ವಿದ್ಯೆಯ ಬಗ್ಗೆ ಅಭಿಮಾನ ಇದೆ, ಅವರಲ್ಲಿ ವಿದ್ಯೆಯ ಬಗ್ಗೆ ಆಸಕ್ತಿ ಇದೆ. ವಿದ್ಯಾಪ್ರೇಮಿ ಅಂತ ಹೇಳಿದ್ರು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಓರ್ವ ಸಾಹಿತ್ಯ ಪ್ರೇಮಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಕನಸು ಏನು ಅಂತ ಹೇಳಿದರೆ, ಈ ರೀತಿಯ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಗ್ರಾಮೀಣ ಮಕ್ಕಳಿಗೆ ಕೊಡಬೇಕು, ವಿದ್ಯೆಯನ್ನು ಕೊಡಬೇಕು. ಅವರ ಮುಂದಿನ ಭವಿಷ್ಯ, ಅವರ ಬದುಕು ಏನಾಗಬೇಕು ಅಂತಂದರೆ ಬೆಳಗಬೇಕು ಎನ್ನುವಂತಹ ಒಂದು ಒಳ್ಳೆಯ ಏನು ಸತ್ಯ ಇದೆ ಅದು ಅವರ ಮನಸ್ಸಿನ ಹಿಂದೆ ಇದೆ. ಅದಕ್ಕೋಸ್ಕರವೇ ಅವರು 18 ವರ್ಷಗಳ ಹಿಂದೆ 1 ಕೋಟಿ ಹಣವನ್ನು ಇಲ್ಲಿ ವಿನಿಯೋಗಿಸಿ ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ.
ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದು ಮಾತ್ರ ಅಲ್ಲ, ಈ ವಿದ್ಯಾಸಂಸ್ಥೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು, ಏನು ಮೂಲಭೂತವಾದಂಥ ಸೌಲಭ್ಯಗಳು ಬೇಕು, ಎಲ್ಲ ಮೂಲಭೂತವಾದಂಥ ಸೌಲಭ್ಯಗಳನ್ನು ಮಂಜುನಾಥ ರೇವಣ್ಕರ್ ಅವರು ಈ ವಿದ್ಯಾಸಂಸ್ಥೆಗೆ ಒದಗಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಅವರನ್ನು ನಾನು ಪ್ರಥಮವಾಗಿ ಆ ರೀತಿಯಾದಂತಹ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದ ಜನಗಳ ಮಕ್ಕಳಿಗೆ ಕೊಡಬೇಕು ಎನ್ನುವಂತಹ ಒಂದು ಸದುದ್ದೇಶ ಉಂಟಲ್ಲ, ಆ ಸದುದ್ದೇಶಕ್ಕಾಗಿ ನಾನು ಅವರನ್ನು ಪ್ರಥಮವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಲ್ಲದೇ ಇದ್ದರೆ ಮಂಗಳೂರಿನಲ್ಲಿ ಅವರಿಗೇನು ದೊಡ್ಡ ಒಂದು ಉದ್ಯಮವನ್ನು ಸ್ಥಾಪಿಸಿ ಎಷ್ಟೋ ಲಾಭ ಸಂಪಾದನೆಯನ್ನು ಮಾಡಬಹುದಿತ್ತು ಯಾರು ಮಂಜುನಾಥ ರೇವಣ್ಕರ್ರಿಗೆ. ಅದಕ್ಕೆ ಅವರು ಕೈ ಹಾಕಲಿಕ್ಕೆ ಹೋಗಲಿಲ್ಲ. ಆದ್ದರಿಂದ ಅದು ಅವರ ಒಳ್ಳೆಯ ಸಾಧನೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು, ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಸೌಲಭ್ಯಗಳಿದ್ದರೆ ಸಾಕಾಗೋದಿಲ್ಲ, ಎಲ್ಲ ಮೂಲಭೂತವಾದ ಸೌಕರ್ಯಗಳನ್ನು ಅವರು ಮಾಡಿಕೊಟ್ರೆ ಸಾಕಾಗುವುದಿಲ್ಲ. ಅಲ್ಲಿ ವಿದ್ಯಾಸಂಸ್ಥೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಆಗಬೇಕಾಗಿದ್ದರೆ ಅಲ್ಲಿ ಒಳ್ಳೆಯ ಶಿಕ್ಷಕರು ಇರಬೇಕು. ಶಿಕ್ಷಕರು ಹೇಗಿರಬೇಕು ಅಂತ JP ರಾಜರತ್ನಂ ಅವರ ಒಂದು ಮಾತು ಇಲ್ಲಿ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಿಕ್ಷಕರು ಅಂದರೆ ವಿಷಯಜ್ಞಾನ ಇಲ್ಲದ ಶಿಕ್ಷಕ, ವಿಷಯಜ್ಞಾನ ಇಲ್ಲದೆ ಒಳ್ಳೆಯ ರೀತಿ ಅಂದರೆ ಒಳ್ಳೆಯ ವಿಷಯಜ್ಞಾನ ಇರಬೇಕು. ಒಳ್ಳೆಯ ವಿಷಯಜ್ಞಾನದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರು ಇರಬೇಕು. ಆವಾಗ ಏನಾಗ್ತದೆ ಅಂದರೆ ಆ ಶಿಕ್ಷಕರು ಮಕ್ಕಳ ಮನಸ್ಸಿಗೆ ಹತ್ತಿರ ಆಗ್ತಾರೆ. ಅಂತಹ ಒಳ್ಳೆಯ ಶಿಕ್ಷಕರು ಈ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಆಗ್ತಾ ಉಂಟು. ಸುಮಾರು 28ಕ್ಕಿಂತ ಹೆಚ್ಚು ಇಲ್ಲಿ ಅಧ್ಯಾಪಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಒಳ್ಳೆಯ ಬೋಧನೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಮಕ್ಕಳನ್ನು ತಮ್ಮ ಮನೆಯ ಮಕ್ಕಳ ಹಾಗೆ ನೋಡಿಕೊಂಡು ಅವರನ್ನು ಆರೈಕೆ ಮಾಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯ ಒಂದು ಶುಭ ಲಕ್ಷಣ ಅಂತ ಹೇಳಿದರೂ ಕೂಡ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಪ್ರಯತ್ನದಿಂದಾಗಿ ವರ್ಷ ಪೂರ್ತಿ ಪ್ರತಿ ವರ್ಷವೂ ಕೂಡ ಒಳ್ಳೆಯ ಫಲಿತಾಂಶ ಬರ್ತಾ ಉಂಟು. ಒಳ್ಳೆಯ ಫಲಿತಾಂಶವನ್ನು ಈ ವಿದ್ಯಾಸಂಸ್ಥೆ ಪಡೀತಾ ಉಂಟು. 96% ಯಾರು ಹೆಚ್ಚಿಗೆ ಪಡೀತಾರೋ ಅವರಿಗೆ ನಮ್ಮ ಮಂಜುನಾಥ ರೇವಣ್ಕರ್ ಅವರು ಫ್ರೀ ಎಜುಕೇಷನನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಬಹಳ ಒಳ್ಳೆಯ ಕೆಲಸ. ಅದು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಒಂದಷ್ಟು ಮಕ್ಕಳಿಗೆ ಆರ್ಥಿಕವಾದ ತೊಂದರೆ ಇರುವಂತಹ ಮಕ್ಕಳನ್ನು ಗುರುತಿಸಿ ಅವರನ್ನು ದತ್ತು ತಗೊಂಡು ಅವರಿಗೂ ಕೂಡ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಂಜುನಾಥ ರೇವಣ್ಕರ್ ಅವರು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲದೆ ವಿಶೇಷವಾಗಿ ಕೋಚಿಂಗ್ ಕೂಡ ಕೊಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು, ಅವರ ಶಿಕ್ಷಣ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು ಅಂತ. ನಾವು ಈಗ ಎಕ್ಸ್ಪರ್ಟ್ನಲ್ಲೆಲ್ಲ ನೋಡ್ತಾ ಇದ್ದೇವೆ, 98%, 99% ಎಲ್ಲ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಅವರು ಕೋಚಿಂಗ್ ಕೊಡ್ತಾ ಇದ್ದಾರೆ. ಇದಲ್ಲ, ಇದು 25%, 30% ತಗೊಂಡವರಿಗೂ ಕೂಡ ಕೋಚಿಂಗ್ ಕೊಟ್ಟು ಅವರನ್ನು ಮೇಲೆ ತರತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ಈ ವಿದ್ಯಾಸಂಸ್ಥೆಯ ಬಹುದೊಡ್ಡ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಥ ರೀತಿಯಲ್ಲಿ ಶ್ರದ್ಧೆಯಿಂದ ಅವರು ಕಲಿಸಿದ್ದರಿಂದಾಗಿ ಈ ಸಂಸ್ಥೆಯಲ್ಲಿ ಒಳ್ಳೆಯ ಫಲಿತಾಂಶ ಬರ್ತಾ ಉಂಟು. ಮಾತ್ರ ಅಲ್ಲದೆ ವಿಶೇಷವಾದ ಕೋಚಿಂಗ್ ಕೂಡ ಕೊಡ್ತಾ ಇದ್ದಾರೆ. ಅದು ನೀಟ್ ಆಗಿರ್ಬೋದು, CET ಆಗ್ಬೋದು, ಎಲ್ಲಕ್ಕೂ ವಿಶೇಷವಾದಂಥ ಕೋಚಿಂಗ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಆದ ಕಾರಣ ಒಳ್ಳೆಯ ಫಲಿತಾಂಶದೊಂದಿಗೆ ಈ ವಿದ್ಯಾಸಂಸ್ಥೆ ಬೆಳೆದು ಬಂದಿದೆ. ಇನ್ನೊಂದು ಇಲ್ಲಿ ಹೇಳಬೇಕಾದಂಥ ಒಂದು ವಿಚಾರ ಏನು ಅಂತಂದರೆ, ಒಂದು ಮಾತು ಉಂಟು, ವಿದ್ಯಾರ್ಥಿಗಳೆಂದರೆ ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ವಿನಃ ಭತ್ತ ತುಂಬಿಸುವ ಗೋಣಿ ಚೀಲಗಳಾಗಬಾರ್ದು ಅಂತ. ವಿದ್ಯಾರ್ಥಿಗಳು ಭತ್ತ ತುಂಬಿಸುವ ಗೋಣಿ ಚೀಲಗಳಾಗಬಾರ್ದು, ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಎನ್ನುವಂಥ ಸದುದ್ದೇಶದಿಂದ ನಮ್ಮ ರೇವಣ್ಕರ್ ಅವರು ಇಲ್ಲಿ ಎಲ್ಲ ಸಂಗೀತ, ಸಾಹಿತ್ಯ, ಕಲಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಕ್ಕಳು ಎಲ್ಲ ರೀತಿಯಲ್ಲಿ ಏನು ಮಾಡ್ತಾರೆ, ಅದರಲ್ಲಿ ಭಾಗವಹಿಸಿಕೊಂಡು ಬಹಳ ಸಂತೋಷದಿಂದ ಈ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಮೋಹನ ಆಳ್ವರ ಹಾಗೆ ಇಲ್ಲಿ ಪ್ರತಿ ವರ್ಷವೂ ಇಲ್ಲೊಂದು ಉತ್ಸವ ನಡೀತಾ ಉಂಟು, ಸೂರಜ್ ಕಲಾಸಿರಿ ಎನ್ನುವಂಥ ಉತ್ಸವ ಭಾಳ ಹಿಂದಿನಿಂದಲೂ ನಡೀತಾ ಇತ್ತು. ಕೊರೋನಾದ ನಂತರ ಸ್ವಲ್ಪ ಅದಕ್ಕೆ ತೊಂದರೆ ಆಗಿ ಅದು ನಿಂತು ಹೋಗಿತ್ತು. ಇನ್ನು ಇದಕ್ಕೆ ಪುನಶ್ಚೇತನ ಕೊಡುವತಕ್ಕಂಥ ಕೆಲಸವನ್ನು ಕೂಡ ಇನ್ನು ಅವರು ಮಾಡ್ತಾರೆ. ಯಾಕೆ ಅಂತಂದರೆ ಅದರ ಉದ್ದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂತಹ ಏನು ಕಲಾವಿದರಿದ್ದಾರೆ, ಆ ಕಲಾವಿದರಲ್ಲಿ ಇರತಕ್ಕಂಥ ಏನು ಪ್ರತಿಭೆಗಳಿದೆ ಅದನ್ನು ಈ ವೇದಿಕೆಗೆ ತರುವಂಥದ್ದು ಅವರ ಒಂದು ಉದ್ದೇಶ. ಅದನ್ನು ಕೂಡ ಅವರು ಮಾಡ್ತಾರೆ. ಮಕ್ಕಳ ಪ್ರತಿಭೆಗಳಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸಂಗೀತ, ಸಾಹಿತ್ಯ, ಕಲಾ ಚಟುವಟಿಕೆಗಳು ನಿರಂತರವಾಗಿ ಇಲ್ಲಿ ನಡೀತಾ ಇದೆ ವಿದ್ಯೆಯ ಜೊತೆಗೆ. ಇಂತಹ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಪಡೀತಾ ಇರುವಂತಹದ್ದೇ ನಿಮ್ಮ ದೊಡ್ಡ ಭಾಗ್ಯ, ಅದು ಒಂದು ಅಭಿಮಾನ ಅಂತ ನಾನು ಇಲ್ಲಿ ಹೇಳಿಕೊಂಡು
ಇಂತಹ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಇಂದು ಜ್ಞಾನಾಗಮನ ವಿಕಾಸ ಎನ್ನುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮದೊಂದಿಗೆ ಈ ವರ್ಷ ಮುನ್ನಡೆಯುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ವಿದ್ಯಾಸಂಸ್ಥೆ ಮತ್ತಷ್ಟು ಹೆಚ್ಚು ವಿದ್ಯಾರ್ಥಿಗಳನ್ನು ಪಡೆಯುವಲ್ಲಿ ಒಳ್ಳೆಯ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ನಡೆಸುವಂಥದ್ದಕ್ಕೆ ಈ ಸಂಸ್ಥೆ ಬದ್ಧವಾಗಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಆರಾಧಿಸಿಕೊಂಡು ಬಂದಂತಹ ಭಗವಂತನು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. Thank you, sir, for your well-wishing words. The role of a good leader is not to give greatness to human beings, but to help them extract the greatness they already have inside them. I invite our guest of honor, Mr. K. Raju Mogavira, sir, KS Registrar, Mangalore University, to inaugurate today's occasion. Heartfelt thank you, sir. We are truly honored to have you with us today, our honorable chief guest, K. Raju Mogavira, sir, a person of vision and leadership. Sir, we request you to please come forward and address the gathering. KS ರಿಜಿಸ್ಟರ್ ಮಂಗಳೂರು ವಿಶ್ವವಿದ್ಯಾನಿಲಯ ಇವರ ಒಂದು ಪುಟ್ಟದಾದ ಕಿರುಪಚೆಯನ್ನು ಓದಲು ಬರುತ್ತಿದ್ದಾರೆ ಶ್ರೀಮತಿ ಶೈಲಜಾ ಮ್ಯಾಮ್. Good morning to all. I feel honored to introduce our respected chief guest, Shri K. Raju Mogavira, KAS, Registrar of Mangalore. He pursued graduation BA from Bandakers College, Kundapur in 1990 and pursued post-graduation in Business Administration from Mangalore University in 1992. He passed Karnataka Gazetted Probationers Examination in 1996 and also passed Civil Service Examination in 1996 with All India rank 603. He started his career as an executive at Deccan Herald Group, worked as Employment Officer, Tashildar at Mangalore, Kundapur, Shivamogga and Bhatkal, Assistant Commissioner at Sirsi, Deputy Commissioner in Mangalore City Corporation, Additional Directors Samagra Sikshana Karnataka, Bengaluru, Additional Deputy Commissioner of Kodagu and Uttara Kannada. At present, serving as Registrar of Mangalore University since 2024. He has 27 years of administrative experience in departments such as Employment and Training, Revenue, Urban Development, Primary Education, Higher Education, etc. His achievements introduced many measures to cut COA in Mangalore University, delivered more than 200 talks on motivation and career guidance, penned articles on administrative and society militant subjects. Sir, your achievements are truly inspirations to all of us. On behalf of our institution, I wish you all success in your future endeavors. Thank you, sir. ಸೇವೆಯನ್ನು ಮಾಡಿದಂಥ ಶ್ರೀಮತಿ ಶೈಲಜಾ ಮ್ಯಾಮ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು.
Sir, we request you to please come forward and share your thoughts. ಎಲ್ರಿಗೂ ನಮಸ್ಕಾರ. ಮಕ್ಕಳೇ, ಮಾತಾಡ್ಬೋದಾ? ಡ್ಯಾನ್ಸ್ ಮಾಡ್ಬೋದಾ? ಹಾಡ್ಬೋದಾ? ನನಗಿದು ಯಾವುದೂ ಬರೋದಿಲ್ಲ. ಒಂದು ಕತೆ ಹೇಳ್ತೀನಿ ನಿಮಗೆ, ಆಗ್ಬೋದಾ? ಥ್ಯಾಂಕ್ ಯು. ನಾನು ಮಾತಾಡುವಾಗ, ನಾನು ಕತೆ ಹೇಳುವಾಗ ನೀವು ಯಾರೂ ಮಾತಾಡಬಾರ್ದು. ಸೂರಜ್ ಪದವಿ ಪೂರ್ವ ಕಾಲೇಜು ಮತ್ತು ಜ್ಞಾನದೀಪ ಶಾಲೆ ಮುಡಿಪು ಇವರ ಈ ಜ್ಞಾನಾಗಮ ವಿಕಾಸ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರೇ, ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಎಚ್ ಎಚ್ ರಾಜೇಶ್ವರಿ ಅವರಿಗೂ, ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬಂಟ್ವಾಳ ತಾಲೂಕಿನ BO ಶ್ರೀ ಮಂಜುನಾಥ್ MG ಅವರೇ, ನಮ್ಮ ಆತ್ಮೀಯರಾದ ರವೀಂದ್ರಯ್ಯ ಅವರೇ, ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್ರವರೇ, ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಈ ಒಂದು ಸಂಸ್ಥೆಯನ್ನು ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಿ ಬೆಳೆಸಲಿಕ್ಕೆ ಶ್ರಮಿಸಿ ಆ ಸಂಸ್ಥೆಯ ಧ್ಯೇಯೋದ್ದೇಶ ಮತ್ತು ಉತ್ತರೋತ್ತರ ಅಭಿವೃದ್ಧಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡಿರುವ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರಿಗೆ ಒಂದು ಚಪ್ಪಾಳೆ ಮೂಲಕ ತಾವು ನಮನ ಹೇಳಬೇಕಂತ ನಾನು ಬಯಸ್ತಾ ಇದ್ದೇನೆ. ಈಗಷ್ಟೇ ಈ ಒಂದು ವಿದ್ಯಾಸಂಸ್ಥೆ ಇನ್ನು ಮುಂದೆ ಹೇಗೆ ಕಾಣ್ತದೆ, ನೀವೆಲ್ಲ ಸ್ವಲ್ಪ ದೊಡ್ಡವರಾಗುವ ಹೊತ್ತಿಗೆ, ಇನ್ನೊಂದು 5 ವರ್ಷ 10 ವರ್ಷದ ಹೊತ್ತಿಗೆ ಈ ಸಂಸ್ಥೆ ಯಾವ ರೂಪ ಪಡಿಬೋದು ಅನ್ನುವ ಒಂದು ವಿಷನನ್ನು, ಒಂದು ಕಲ್ಪನೆಯನ್ನು ನಿಮ್ಮ ಮುಂದೆ ಇವತ್ತು ಅನಾವರಣಗೊಳಿಸಿದ್ದಾರೆ. ಬಹುಶಃ ಒಂದು 20 ವರ್ಷದ ಕೆಳಗೆ ಇಂಥ ಒಂದು ಸಂಸ್ಥೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತದೆ ಅಥವಾ ಬರ್ತದೆ ಅಂತ ಹೇಳಿದರೆ ಯಾರು ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ. ಆದರೆ ಅವರ ಒಂದು ಕನಸಿನ ಕೂಸು ಇವತ್ತು ಈ ಒಂದು ಸಂಸ್ಥೆಯ ಮೂಲಕ ಸಾಕಾರಗೊಂಡಿದೆ. ಬಂಟ್ವಾಳ ಮತ್ತು ಮಂಗಳೂರು ಗ್ರಾಮಾಂತರ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಒಂದು ಆಶಾಕಿರಣವಾಗಿ ಈ ಸಂಸ್ಥೆ ಬೆಳೀತಾ ಇದೆ ಅಂತ ಹೇಳಿದರೆ ಅತಿಶಯೋಕ್ತಿಯಲ್ಲ. ದೇವರವರಿಗೆ ಆಯುರಾರೋಗ್ಯವನ್ನು ನೀಡಲಿ ಮತ್ತು ಅವರ ಎಲ್ಲ ವಿಚಾರಗಳನ್ನು, ಕಲ್ಪನೆಗಳನ್ನು ಮತ್ತು ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ನಾನು ಹಾರೈಸ್ತೇನೆ. ಎರಡನೇದಾಗಿ ಈ ಸಂದರ್ಭದಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಯಾಕೆ ಮಾಡಿದ್ದಾರೆ ಅಂತ ನನಗೆ ಮತ್ತೆ ಇನ್ನೂ ಕೇಳೋದಿಲ್ಲ, ಯಾಕಂದರೆ ಸನ್ಮಾನ ಮಾಡಿ ಆಯಿತು. ಸಾಮಾನ್ಯವಾಗಿ ನಾನು ಎಲ್ಲೂ ಸಭೆಗಳಲ್ಲಿ ಸನ್ಮಾನವನ್ನು ಅಷ್ಟೊಂದು ಬಯಸೋದಿಲ್ಲ. ನಾನು ಮೊದಲೇ ಹೇಳಿದರೆ ಬೇಡ ಅಂತ ಹೇಳ್ತಿದ್ದೆ. ಸೊ ಕರೆದಾಯಿತು, ಸನ್ಮಾನ ಮಾಡಿ ಆಯಿತು. ಅದಕ್ಕಾಗಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತಾಡಿ ನಿಮಗೆ ಬೋರ್ ಹೊಡಿಸೋದಿಲ್ಲ. ಜ್ಞಾನಾಗಮ ವಿಕಾಸ, ಈಗ ರವೀಂದ್ರಯ್ಯವರು ಮಾತಾಡ್ತಾ ಶಿಕ್ಷಣ ಹೇಗೆ ಬೇಕು, ಶಿಕ್ಷಣ ಮಕ್ಕಳ ಬಾಳಿನಲ್ಲಿ ಹೇಗೆ ಭಾಳ ಮಹತ್ತರವಾದ ಪಾತ್ರ ವಹಿಸ್ತಾ ಇದೆ, ಆ ಮೂಲಕ ನಾವು ನಮ್ಮ ಬೆಳಕನ್ನು ನೋಡ್ಕೊಳ್ಬೇಕು, ಅಭಿವೃದ್ಧಿಯನ್ನು ನೋಡ್ಕೊಳ್ಬೇಕು, ನಿಜವಾದ ಅರ್ಥದಲ್ಲಿ ವಿಕಾಸವನ್ನು ಹೊಂದಬೇಕು ಅನ್ನುವಂಥ ಉದಾಹರಣೆ ಸಮೇತವಾಗಿ ನೀವು ಭತ್ತದ ಚೀಲ ಆಗಬಾರ್ದು, ಭತ್ತ ಬೆಳೆಯುವ ನೆಲ ಆಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ನಿಜವಾಗೂ ಅವರು ಹೇಳಿದ ಮಾತು ಚಿನ್ನದಂಥ ಮಾತು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಕತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೇಳ್ತಾ ಇರೋದು ಕತೆ, ಆದರೂ ಅದು ನಿಜವಾದಿ ನಡೆದ ಘಟನೆ. ಆಫ್ರಿಕಾದ ಖಂಡದಲ್ಲಿ ಒಂದು ಸಣ್ಣ ದೇಶ ಇದೆ, ಮಲಾವಿ ಅಂತ. ನೀವು ಬಹುಶಃ ಯಾರೂ ಕೇಳಿರ್ಲಿಕ್ಕಿಲ್ಲ ಅದನ್ನು. ಒಂದು ಪುಟ್ಟ ದೇಶ ಮಲಾವಿ ಅಂತ. ಆಫ್ರಿಕಾ ಅಂತ ಹೇಳಿದರೆ ಸಾಮಾನ್ಯವಾಗಿ ಮಳೆ ಮತ್ತು ಬೆಳೆ ಕಡಿಮೆ ಇರುವಂಥದ್ದು, ಸಾಮಾನ್ಯವಾಗಿ ಜನರು ಬಡತನ ರೇಖೆಗಿಂತ ಭಾಳಷ್ಟು ಕೆಳಗಿರುವಂಥದ್ದು, ಅತ್ಯಂತ ಹಿಂದುಳಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಇವತ್ತು ಹೆಚ್ಚಿನ ದೇಶಗಳು ಕಂಡು ಬರೋದಿದ್ರು ಅದು ಆಫ್ರಿಕಾ ದೇಶದಲ್ಲಿ ಅಂತ. ಅದಕ್ಕೆ ಅಲ್ಲಿಯ ಭೌಗೋಳಿಕ ಕಾರಣಗಳು ಸಾಕಷ್ಟು ಇರ್ತವೆ. ನಮ್ಮ ಹಾಗೆ ವರ್ಷದಲ್ಲಿ 3-4 ತಿಂಗಳು ಸುಂದರವಾಗಿ ಮಳೆ ಬಂದು ಬೆಳೆ ಬೆಳೆಯುವ ನಾಡು ಅವ್ರದ್ದಲ್ಲ. ಆದರೂ ಜನ ಅದರಲ್ಲೇ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಮತ್ತು ಮಾಡಬೇಕು ಕೂಡ. ಅಲ್ಲಿಯೂ ಸಹ ನಿಮ್ಮ ಹಾಗೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾಯಿದ್ರು. ಆ ಶಾಲೆ ಹೋಗುವ ಒಬ್ಬ ವಿದ್ಯಾರ್ಥಿಯ ಹೆಸರು ವಿಲಿಯಂ ಕಾಂಬಾ ಅಂತ. ಅವನ ಸರ್ನೇಮ್ ಬಿಟ್ಬಿಡಿ, ನಿಮಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅವನ ಹೆಸರು ವಿಲಿಯಂ ಅಂತ ಇಟ್ಕೊಳ್ಳೋದಲ್ಲ, ಅವನಿಗೆ ವಿಲಿಯಮ್ಮೇ. ಈ ವಿಲಿಯಮ್ ಶಾಲೆಯಲ್ಲಿ ಹೋಗುವಾಗ ಕ್ಲಾಸ್ನಲ್ಲಿ ವಿಜ್ಞಾನ ಅಧ್ಯಾಪಕರು ಅವನಿಗೆ
ಗಾಳಿಯಿಂದ ಹೇಗೆ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡ್ಬೋದು. ಈಗ ನಾವು ವಿದ್ಯುತ್ತನ್ನು ಹೇಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ? ನೀರಿಂದ ಪ್ರೊಡ್ಯೂಸ್ ಮಾಡ್ತೀವಿ, ಸೋಲಾರ್ ಸೂರ್ಯನ ಬೆಳಕಿಂದ ಪ್ರೊಡ್ಯೂಸ್ ಮಾಡ್ತೀವಿ, ಕಲ್ಲಿದ್ದಿನಿಂದ ಪ್ರೊಡ್ಯೂಸ್ ಮಾಡ್ತೀವಿ. ಅದೇ ರೀತಿ ಗಾಳಿಯಿಂದ ಸಹ ವಿದ್ಯುತ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಪಾಠ ಪುಸ್ತಕದಲ್ಲಿ ಹೇಳ್ತಾರೆ. ಗಾಳಿಯಿಂದ ಹೇಗೆ ಮಾಡುವುದು? ಹೀಗೆ ಕೈ ಹಾಕಿದರೆ ಗಾಳಿಯಿಂದ ವಿದ್ಯುತ್ ಸಿಗ್ತದಾ? ಸಿಗೋದಿಲ್ಲ. ಸೊ ಒಂದು ಗಾಳಿ ಯಂತ್ರ ಬೇಕು, ವಿಂಡ್ ಮಿಲ್ ಅಂತ. ನೀವು ಬಹುಶಃ ಉತ್ತರ ಕರ್ನಾಟಕದಕ್ಕೆಲ್ಲ ಹೋದರೆ, ಹಾವೇರಿ, ಚಿತ್ರದುರ್ಗ ಈ ಭಾಗಕ್ಕೆ ಹೋದರೆ ಗಾಳಿ ಯಂತ್ರಗಳು ನಿಮಗೆ ಕಾಣ್ತವೆ ರೋಡ್ ಸೈಡ್, ಹೈವೇ ಸೈಡ್ನಲ್ಲಿ ದೊಡ್ಡ ದೊಡ್ಡ ವಿಂಡ್ ಮಿಲ್ ಟರ್ಬೈನ್ನ ಹಾಕಿರುವಂಥದ್ದು. ಅದು ತಿರುಗ್ತಾ ಇರ್ತದೆ, ಅದು ತಿರುಗುವ ಮೂಲಕ ವಿದ್ಯುತ್ ಪ್ರೊಡಕ್ಷನ್ ಆಗ್ತದೆ. ಇದು ವಿಜ್ಞಾನದ ಕಲ್ಪನೆ. ನಮ್ಮ ಸೈಂಟಿಸ್ಟು ಇಲ್ಲೇ ಇದ್ದಾರೆ, ಅವರು ಅದರದ್ದು ಕಲ್ಪನೆಗಳನ್ನು ನಿಮಗೆ ಹೇಳ್ತಾರೆ, ಹೇಗೆ ಗಾಳಿಯಿಂದ ಹೇಗೆ ವಿದ್ಯುತ್ ಚಾಲನೆ ಮಾಡ್ಬೋದು ಅನ್ನುವಂಥದ್ದು. ಒಂದು ದಿವಸ ಅವರ ಹತ್ರ ಕೇಳಿ. ಸೊ ಪಾಠ ಪುಸ್ತಕದಲ್ಲಿ ಇತ್ತು, ಆದರೆ ಪಾಠದಲ್ಲಿ ಇದ್ದದ್ದನ್ನು ಎಲ್ಲದನ್ನು ನಾವು ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದಿಲ್ಲಲ್ಲ. ಊರಲ್ಲಿ ಬರಗಾಲ, ಕುಡಿಲಿಕ್ಕೆ ನೀರಿಲ್ಲ. ಕುಡಿಲಿಕ್ಕೆ ನೀರಿಲ್ಲದ ಸಂದರ್ಭದಲ್ಲಿ ಬೆಳೆ ಬೆಳೆಯುವುದು ಹೇಗೆ? ಬೆಳೆ ಬೆಳೆದಿಲ್ಲ ಅಂತ ಹೇಳಿದರೆ ಉಪವಾಸ, ಅಷ್ಟು ಬಡತನ. ಅಂಥ ಸಂದರ್ಭದಲ್ಲಿ ಈ ವಿಲಿಯಂ ಅನ್ನೋ ಹುಡುಗ ಪಾಠ ಪುಸ್ತಕದಲ್ಲಿ, ವಿಜ್ಞಾನ ಪುಸ್ತಕದಲ್ಲಿ ಓದ್ತಾನೆ, ಗಾಳಿ ಯಂತ್ರವನ್ನು ನಾವು ಮಾಡಬಹುದು ಅನ್ನುವಂಥದ್ದು. ಒಬ್ಬ ಶಾಲಾ ವಿದ್ಯಾರ್ಥಿ, ನಿಮ್ಮಾಗೆ ಹೈಸ್ಕೂಲ್ ವಿದ್ಯಾರ್ಥಿ ಗಾಳಿ ಯಂತ್ರ ಮಾಡೋದು ಹೇಗೆ? ಅವನು ಮತ್ತೆ ಪುನಃ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಹೋಗ್ತಾರೆ, ಅವನ ಅಧ್ಯಾಪಕರ ಹತ್ರ ಹೋಗ್ತಾನೆ. ಅವ್ರು ಅವನಿಗೆ ಬೈದು ಬುದ್ಧಿ ಹೇಳ್ತಾರೆ, ನಿನಗೇನು ತಲೆ ಸರಿ ಇಲ್ವಾ, ಇದೆಲ್ಲ ಇಲ್ಲಿ ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಪಾಠದಲ್ಲಿದೆ, ಅದೇನಿದ್ರು ಫ್ಯಾಕ್ಟ್ರಿಯಲ್ಲಿ ಮಾಡೋದಂತ. ಬಟ್ ಆ ಹುಡುಗ ಫ್ಯಾಕ್ಟ್ರಿಗೆ ಹೋಗುವಂಥದ್ದು, ದುಡ್ಡು ಕೊಟ್ಟು ತರುವಂಥದ್ದು ಅಷ್ಟೆಲ್ಲ ಅವನಿಗೆ ಶಕ್ತಿ ಇಲ್ಲ. ಅವನಿಗೆ ಮಾತ್ರ ಅಲ್ಲ, ಅವನ ಕುಟುಂಬಕ್ಕಾಗಲಿ ಅವನ ಊರಿನವರಿಗಾಗಲಿ ಶಕ್ತಿ ಇಲ್ಲ. ಆದರೆ ಪುಸ್ತಕದಲ್ಲಿ ಹೇಳ್ತದೆ, ಪುಸ್ತಕದಲ್ಲಿ, ವಿಜ್ಞಾನ ಪುಸ್ತಕದಲ್ಲಿ ಹೇಳ್ತದೆ ಅಂತ ಹೇಳಿದರೆ ಅದು ಸತ್ಯ. ಅದನ್ನು ನಾವು ಖಂಡಿತವಾಗಿ ಪ್ರಯತ್ನ ಪಡ್ಬೋದು ಅನ್ನೋ ಒಂದು ನಂಬಿಕೆ ಆ ಹುಡುಗನಲ್ಲಿ ಇತ್ತು. ಅವನು ಫ್ರೆಂಡ್ಸ್ಗಳ ಹತ್ರ ಎಲ್ಲ ಹೇಳ್ತಾನೆ, ನಾವು ಇದನ್ನು ಮಾಡೋಣ ಅಂತ. ಬಟ್ ಎಲ್ಲರೂ ಹೇಳ್ತಾರೆ, ನಿನಗೆ ತಲೆ ಸರಿ ಇಲ್ಲ, ಇದು ಆಗೋದಿಲ್ಲ ಅಂತ. ಬಟ್ ಅವನಿಗೆ ಅವನ ಮೇಲೆ ನಂಬಿಕೆ ಇತ್ತು. ಇಲ್ಲ, ಪುಸ್ತಕದಲ್ಲಿ ಇದೆ ಅಂತ ಹೇಳಿದರೆ ಖಂಡಿತವಾಗಿ ನಮಗೆ ಮಾಡಲಿಕ್ಕೆ ಇದನ್ನು ಸಾಧ್ಯ ಅನ್ನುವಂಥದ್ದು. ಅಲ್ಲಿ ಇಲ್ಲಿ ಗುಜರಿ ಅಂಗಡಿಯವರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಈ ರೆಕ್ಕೆಗಳಿರ್ತವಲ್ಲ, ಆ ರೀತಿ ರೆಕ್ಕೆಗಳಿಗೆ ಉಪಯೋಗ ಆಗುವ ಮೆಟೀರಿಯಲ್ಗಳನ್ನು ತಗೊಂಡು ಬರ್ತಾನೆ. ಅಂತೂ ಇಂತೂ ಮಾಡಿ ಒಂದು 4 ಜನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅದನ್ನೊಂದು ರೆಡಿ ಮಾಡ್ತಾನೆ. ಎಲ್ಲ ರೆಡಿ ಮಾಡಿ ಅದನ್ನು ಈ ಕಂಬದ ಮೇಲಿಟ್ಟು ನಿಲ್ಲಿಸ್ತಾರೆ. ಆದರೆ ಕೊನೆಯಲ್ಲಿ ಅವನಿಗೇನು ಬೇಕಾಗುತ್ತೆ, ಯಾವುದೇ ಒಂದು ವಿದ್ಯುತ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ಮೊದಲು ಒಂದು ಸಣ್ಣ ಡೈನಮೋ ಬೇಕಾಗುತ್ತೆ. ಅದನ್ನು ಎಲ್ಲಿಂದ ತರೋದು ಅನ್ನುವಂಥದ್ದು. ಅವನ ಅಪ್ಪನ ಹತ್ರ ಒಂದು ಸೈಕಲ್ ಇರ್ತದೆ. ಹೋಗಿ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನಿನ್ನ ಸೈಕಲಿಂದ ಡೈನಮೋ ಕೊಡು. ನೋಡಿದ್ರೆ ಸೈಕಲ್ನಲ್ಲಿ ಡೈನಮೋ ಇರೋದು? ಈಗ ಬಹುಶಃ ನೀವು ಸೈಕಲ್ನಲ್ಲೂ ನೋಡಿಲ್ಲ ಅನಿಸುತ್ತೆ. ಅಪ್ಪನ ಹತ್ರ ಹೋಗಿ ಕೇಳ್ತಾನೆ, ಸೈಕಲಲ್ಲಿ ಲೈಟ್ ಇರುವಂಥದ್ದು, ಅದು ಚಕ್ರಕ್ಕೆ ತಾಗಿದಾಗ ಅದು ತಿರುಗ್ತದೆ. ನೀವು ಇತ್ತೀಚಿನ ಸೈಕಲ್ನಲ್ಲಿ ಬಹುಶಃ ನೋಡೋದಿಲ್ಲ ಅಂತ ಅನಿಸುತ್ತೆ. ಚಕ್ರಕ್ಕೆ ತಾಗ್ತಾ ಇರುತ್ತೆ, ಅದು ತಿರುಗ್ತಾ ಇರುತ್ತೆ, ಮುಂದ್ಗಡೆ ಸೈಕಲಲ್ಲಿ ಬೆಳಕು ಬರ್ತದೆ. ಅಪ್ಪನ ಹತ್ರ ಕೇಳಿದಾಗ, ನನ್ನ ಹತ್ರ ಇರೋದು ಒಂದೇ ಸೈಕಲ್ಲು, ನಾನು ದುಡಿಲಿಕ್ಕೆ ಹೋಗ್ಲಿಕ್ಕೆ ಆ ಸೈಕಲ್ ಬಳಸಬೇಕು, ನೀನೇನೋ ಕೇಳಿದೆ ಅಂತ ನಾನು ನನ್ನ ಸೈಕಲ್ ಕೊಟ್ಬಿಟ್ರೆ ನಾನು ದುಡಿಲಿಕ್ಕೆ ಹೋಗೋದು ಹೇಗೆ, ಕೆಲಸ ಮಾಡ್ಲಿಕ್ಕೆ ಹೋಗೋದು ಯಾಕೆ ಅನ್ನುವಂಥದ್ದು. ಬಟ್ ಇವನು ಹುಡುಗ ಹೇಳೋದಿಲ್ಲ, ನೀನು ಕೆಲಸ ಮಾಡೋದು ಮಾತ್ರ ಅಲ್ಲ, ಈ ನಿನ್ನ ಸೈಕಲಿನ ಡೈನಮೋ ಉಪಯೋಗಿಸಿ ನಾವು ಗಾಳಿ ಯಂತ್ರದಲ್ಲಿ ವಿದ್ಯುತ್ ಬಂದರೆ ಆ ವಿದ್ಯುತ್ ಮೂಲಕ ಬೋರ್ವೆಲ್ ಕೆಲಸ ಮಾಡುತ್ತೆ, ಬೋರ್ವೆಲ್ಲಲ್ಲಿ ಭೂಮಿಯಿಂದ ನೀರು ಬರ್ತದೆ, ಆವಾಗ ನಾವು ಬೆಳೆ ಬೆಳಿಬೋದು, ನಾವು ಕೃಷಿ ಮಾಡ್ಬೋದು, ಆ ಮೂಲಕ ನಮ್ಮ ಜೀವನ ನೋಡ್ಕೊಳ್ಬೋದು ಅಂತ. ಅಪ್ಪ ಮೊದಲು ಇಲ್ಲ ಅಂದವ, ಕೊನೆಗೆ ಇವನು ಸತತವಾಗಿ ಹೇಳಿ ಅಪ್ಪನ ಪ್ರಯತ್ನ ಪಟ್ಟು ಅಂತೂ ಅಪ್ಪನ ಸೈಕಲ್ ತಗೊಳ್ತಾನೆ. ಆ ಸೈಕಲಿನ ಒಂದು ವೀಲು ಮತ್ತು ಡೈನಮೋ ಇದಿಷ್ಟು ತಗೊಂಡು ಹುಡುಗ ಸ್ನೇಹಿತರ ಜೊತೆ ಸೇರಿ ಆ ಗಾಳಿ ಯಂತ್ರಕ್ಕೆ ಮೇಲೆ ಹೋಗಿ ಕಟ್ಟುತ್ತಾರೆ. ಕಟ್ಟಿ ಅದನ್ನು ಚಾಲನೆ ಮಾಡ್ತಾನೆ. ಒಮ್ಮೆ ಚಾಲನೆ ಆದ ನಂತರ ಡೈನಮೋ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಟರ್ಬೈನ್ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಗಾಳಿ ಯಂತ್ರದ ರೆಕ್ಕೆಗಳು ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಸ್ಟಾರ್ಟ್ ಆದ ನಂತರ ಕೆಳಗಡೆ ನಿಧಾನವಾಗಿ ಬೋರ್ವೆಲ್ನಲ್ಲಿ ನೀರು ಬರ್ತದೆ. ಬೋರ್ವೆಲ್ನಲ್ಲಿ ನೀರು ಬರ್ತದೆ, ಇಡೀ ಊರಿಗೆ ಸಹ ಖುಷಿ ಆಗ್ತದೆ. ಒಬ್ಬ ಸಾಮಾನ್ಯ ಹೈಸ್ಕೂಲ್ ಹೋಗೋ ಒಬ್ಬ ವಿದ್ಯಾರ್ಥಿ ಹೇಳಿದ ಮಾತನ್ನು ನಾವು ನಂಬಲಿಲ್ಲ, ಅವನಿಗೆ ಬೈದು ಕಳಿಸಿದ್ವಿ. ಈಗ ನೋಡಿದರೆ ಅವನು ಬೋರ್ವೆಲ್ಲಿಂದ ನೀರು ತರಲಿಕ್ಕೆ ಹೇಗೆ ಗಾಳಿ ಯಂತ್ರವನ್ನು ಬಳಸ್ಕೊಂಡು ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡ್ದ ಅನ್ನುವಂಥದ್ದು ಅವರೆಲ್ಲರಿಗೂ ಖುಷಿ ಆಗ್ತದೆ. ಕೊನೆಗೆ ನಿಜವಾಗಿ ನೀರು ಬರ್ತದೆ.
ಇದು ಸುಳ್ಳು ಕಥೆ ಅಲ್ಲ. ನೀವು ಇಂಟರ್ನೆಟ್ನಲ್ಲಿ ಹೋಗಿ ವಿಲಿಯಂ ಕಾಂಬಾ ಅನ್ನುವವನ ಹೆಸರನ್ನು ಕೊಟ್ಟರೆ ಆ ಚಿತ್ರ, ಅವನ ಕತೆ ಎಲ್ಲದೂ ಬರ್ತದೆ. ನಂತರ ಒಂದು ಅಮೆರಿಕದ ಸಂಸ್ಥೆ ಅವನಿಗೆ ಆಹ್ವಾನ ಕೊಡ್ತದೆ, ನೀನು ಬಂದು ಅಮೆರಿಕದಲ್ಲಿ ಓದಂತ. ಇವತ್ತು ಅವನು ಪ್ರಪಂಚದ ಯುವ ನೇತಾರರಲ್ಲಿ ಒಬ್ಬ. ಯುವ ನೇತಾರರಂದರೆ ರಾಜಕೀಯ ನೇತಾರ ಅಲ್ಲ, ಅವನು ಈ ವಿಜ್ಞಾನಿಗಳಲ್ಲ, ಯೂತ್ ಸೈಂಟಿಸ್ಟಲ್ಲಿ ಯೂತ್ ಲೀಡರ್ಸ್ ಅಂತ ಹೇಳ್ತಾರೆ, ಅದರಲ್ಲಿ ಒಬ್ಬ. ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಅವನನ್ನು ಗುರುತಿಸಿದೆ. ಅವನು ಇವತ್ತು ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಹೋಗಿ ತನ್ನ ಸಂಶೋಧನೆ ಬಗ್ಗೆ ಮಾತಾಡ್ತಾನೆ. ಕೇವಲ ಅದು ಒಂದಲ್ಲ, ನಂತರ ಒಬ್ಬ ವಿಜ್ಞಾನಿ ಆಗ್ತಾನೆ. ಅವನಿಂದ ಸಾವಿರಾರು ಜನ ಇವತ್ತು ಪ್ರೇರಣೆ ಆಗಿದ್ದಾರೆ. ನಾನು ಈ ಕಥೆನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಸಂಸ್ಥೆಯಲ್ಲಿ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ವಿಲಿಯಂನಷ್ಟೇ ಶಕ್ತಿ ಇರ್ತದೆ, ಅವನ ರೀತಿಯ ಇಮ್ಯಾಜಿನೇಷನ್ನು ಸಹ ನಿಮಗಿರ್ತದೆ. ಅದಕ್ಕೆ ಪೂರಕವಾದ ಒಂದು ವಾತಾವರಣನ ಈ ಶಾಲೆ ನಿಮಗೆ ಕೊಡ್ತಾ ಇದೆ. ನೀವು ಅದನ್ನು ಬೆಳೆಸ್ಕೊಳ್ಬೇಕು. ನಿಮ್ಮಲ್ಲಿನ ಸೆಲ್ಫ್ ಡೌಟ್ಸು, ನಿಮ್ಮಲ್ಲಿ ಅನುಮಾನ ಇರ್ತದೆ, ನನಗಾಗ್ತದೆ ಇಲ್ವಾ, ನನಗೆ ಗೊತ್ತಿದೆಯಾ ಇಲ್ವಾ, ಈ ರೀತಿ ಏನೋ ಅನುಮಾನಗಳಿದೆ, ಅದನ್ನು ಬಿಟ್ಟು ನಿಮ್ಮ ಗುರಿ ಏನಿದೆ ಆ ಗುರಿ ಬಗ್ಗೆ ನೀವು ಗಮನ ಹರಿಸಿದರೆ ಸಾಧನೆ ಮಾಡಲಿಕ್ಕೆ ಆಗದಿರುವುದು ಯಾವುದೂ ಇಲ್ಲ. ಇದು ಒಂದೇ ಮಾತನ್ನು ಮಕ್ಕಳು ನೀವು ನೆನಪಿಟ್ಕೊಳ್ಳಿ. ನೀವು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ನಿಮ್ಮ ಅತ್ಯಂತ ದೊಡ್ಡ ಸ್ನೇಹಿತ ಅಂದ್ರೆ ನೀವೇ, ನಿಮ್ಮ ಅತ್ಯಂತ ದೊಡ್ಡ ವೈರಿ ಅಂದರೂ ನೀವೇ. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆ ವಿಚಾರಗಳು ಬರ್ತವೆ, ಒಳ್ಳೆಯದಲ್ಲದ ವಿಚಾರಗಳು ಬರ್ತವೆ. ಒಳ್ಳೆ ವಿಚಾರಗಳು ಬಂದಾಗ ಅದಕ್ಕೆ ಸ್ವಲ್ಪ ಇನ್ನಿಷ್ಟು ನೀರೆರೆದು ಅದ್ರ ಬಗ್ಗೆ ಥಿಂಕ್ ಮಾಡಿ, ಹೌದು ಖಂಡಿತವಾಗಿ ನನಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ನಂಬಿಕೆನ ನೀವು ಬೆಳೆಸ್ಕೊಳ್ಬೇಕು. ಒಂದು ಸಾರಿ ಫೇಲ್ಯೂರ್ ಆಗ್ಬೋದು, ಒಂದು ಸಾರಿ ಎಡವಿ ಬೀಳ್ಬೋದು, ಅದು ಮುಖ್ಯ ಅಲ್ಲ. ಎಲ್ಲರೂ ಸಹ ಎಡವಿ ಬಿದ್ದು ಮತ್ತೆ ಪುನಃ ಅವರ ಕಾಲ ಮೇಲೆ ಅವರು ನಿಂತ್ಕೊಂಡವರು. ಇವತ್ತು ವೇದಿಕೆಯಲ್ಲಿ ನೋಡಿದರೆ ಮೇಡಮ್ ಇದ್ದಾರೆ, BO ಸಾಹೇಬರಿದ್ದಾರೆ, ನಿಮ್ಮ ಚೇರ್ಮನ್ ಇದ್ದಾರೆ, ರವೀಂದ್ರ ಹೆಗಗಳಿದ್ದಾರೆ, ನಿಮ್ಮ ಪ್ರಾಂಶುಪಾಲರಿದ್ದಾರೆ, ನಿಮ್ಮ ಪ್ರಾಧ್ಯಾಪಕರಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಸಣ್ಣ ಪುಟ್ಟ ಫೇಲ್ಯೂರನ್ನು ನಾವು ಲೈಫ್ನಲ್ಲಿ ಕಂಡವರೇ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಳುವ ಸಣ್ಣ ಪುಟ್ಟ ಎಡರು ತೊಡುಗಳಿಗೆ ಯಾವತ್ತೂ ಹೆದರದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಟು ನೀವು ನಿಮ್ಮ ಗುರಿಯತ್ತ ಸಾಗಬೇಕು. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೀರಿ ಮಾತ್ರ ಅಲ್ಲ, ಅದರ ಆಚೆಗೂ ಸಹ ಜೀವನವನ್ನು ಕಂಡುಕೊಳ್ಳಿಕ್ಕೆ ದಯವಿಟ್ಟು ಗಮನ ಹರಿಸಿ. ಆ ಮೂಲಕ ಈ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಯ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವಿದ್ಯಾರ್ಥಿಗಳು ಸತತ ಪರಿಶ್ರಮದಿಂದ ಏನನ್ನು ಸಾಧಿಸಲು ಸಾಧ್ಯವೆಂದು ಅತ್ಯಂತ ಸರಳವಾಗಿ ಕಥೆಯ ಮೂಲಕ ನಿಮ್ಮ ಅನಿಸಿಕೆ ವ್ಯಕ್ತಪಡಿಸಿದ ಜ್ಞಾನಾಗಮ ವಿಕಾಸಕ್ಕೆ ಆಗಮಿಸಿದ ರಾಜು ಮೊಗವೀರ ಸರ್, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. This is the much awaiting event and it is the time to acknowledge the talent of our creative buddies. It's our privilege to facilitate the toppers of the academic 2000 to take over the events. Everyone, respected dignitaries on the days, this ceremony, dedication and perseverance. Felicitation is an inspiration to others and motivation to those being felicitated. The top scorers of SSLC board exam for academic year of 2024-25, Manish Shetty has secured 605 out of 625 marks with 96.8%. We are really proud Manish Shetty for securing first rank. His dedication and hard work has paid for it. The second topper is Fatimat Hifa. She has secured 594 out of 625 marks with the 95.4%. We are proud of you for securing second rank. The third topper is Shrutika. She has secured 592 out of 625 marks with 94.72%. We are proud of you for scoring third rank. Congratulations to the students. We wish you all the success for your future.
Good afternoon to all. The top scorers of a PUC board exam for the academic year 2024-25. Apurva Lakshmi from Second Science has secured 554 out of 600 marks with 92.33%. We heartily congratulate for her hard work and dedication. Now I request Ms. Apurva Lakshmi to come on the stage and receive the felicitation. Kriti Shetty has secured 535 out of 600 marks with the 89.16%. We are proud of you for securing second rank in science stream. Muhammad Mozamil Shahil from Second Commerce has secured 523 out of 600 with 87.16%. We congratulate him for securing first rank. Nitesh has secured 473 out of 600 with 78.33%. We congratulate him for securing second rank in commerce stream. So we congratulate all the top scorers and we wish all the very best for your bright future. ಅವಮಾನವನ್ನು ಸಾಧನೆಯಿಂದ ಉತ್ತರಿಸಿ ಎಂದು ಹೇಳುತ್ತಾ ಸನ್ಮಾನ ಸ್ವೀಕರಿಸಿದ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಸನ್ಮಾನವನ್ನು ಮಾಡಿದಂತಹ ಎಲ್ಲ ಗಣ್ಯರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು.
ಸತೀಶ್ ಕೋಣಾಜೆ ವಸಂತ್ ಕೋಣಾಜೆ ಇನ್ನೋರು ಅತಿಥಿ. ವಿಜಯವಾಣಿ ಪತ್ರಿಕೆ ನಿಮಗೂ ಸಹ, ಉದಯವಾಣಿ ಪತ್ರಿಕೆ ನಿಮಗೂ ಸಹ ಸ್ವಾಗತ ಸರ್. ಗಂಗಾಧರ್ ಪ್ರಕಾಶ್, ಅಭಿಷೇಕ್, ಸಫಾನ್, ಸತೀಶ್ ಕೋಣಾಜೆ, ರಾಜು, ವಸಂತ್ ಕೋಣಾಜೆ ಎಲ್ಲರಿಗೂ ಜ್ಞಾನಾಗಮ ವಿಕಾಸಕ್ಕೆ ಆತ್ಮೀಯವಾದ ಸ್ವಾಗತ. ಇದೀಗ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಪುಟ್ಟದಾದ ಸನ್ಮಾನದ ಕಾರ್ಯಕ್ರಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಮಂಜುನಾಥ MG ಇವರಿಗೆ ಇವರ ಒಂದು ಪುಟ್ಟದಾದ ಕಿರು ಪರಿಚಯವನ್ನು ಓದಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ರಶ್ಮಿತಾ ಮ್ಯಾಮ್. Of pride and honor for all of us to felicitate a dedicated and inspiring leader in the field of education, Shri Manjunath MG, the Block Education Officer of Bantwal Taluk. Sir began his journey in Karnataka Education Service with a strong passion for teaching. He started his career as a headmaster where he touched many lives. He served diligently in various programs like Akshara Dasova and Samaja Kalyana Ilake for 2 years. He served diligently in the Block Resource Coordinator. He worked for 2 years. Block Coordinator for another 2 years. His leadership continued as BEO, where he served Baindur for 1 year, Mysore Rural for 2 years, and presently Bantwal Taluk for the past 2 years. Over these 6 years as a BEO, he has shown what true educational leadership is. On this occasion, we will feel privileged to honor and felicitate you, sir. We thank you for your service and wish you continued success in your noble journey ahead. Thank you, sir. Key speaker, Mr. Manjunath MG sir, BU, Bantwal Taluk, Dakshin Kannada district, to confer the students with his message. Sir, please. ಎಲ್ಲರಿಗೂ ನಮಸ್ಕಾರ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಏಕೆಂದರೆ ಅವರ ಚೇತನದ ಮೂಲಕನೇ ಇಂಥ ಸಂಸ್ಥೆಗಳೆಲ್ಲ ಆಗಲಿಕ್ಕೆ ಸಾಧ್ಯ ಅಂತ ನಾನು ಸಹ ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಂದಲೂ ಎಲ್ಲ ಕೆಲಸಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಕೆಲವರಲ್ಲಿ ಮಾತ್ರ ಇಂಥ ಅಪೂರ್ವ ಚೇತನವನ್ನು ಭಗವಂತ ಭೂಮಿಗೆ ಕಳಿಸಿರ್ತಾರೆ ಅನ್ನುವಂಥ ಒಂದು ಉಕ್ತಿಯನ್ನು ತಮ್ಮ ಮುಂದೆ ಪ್ರಸ್ತಾಪಿಸುತ್ತಾ, ಸೂರಜ್ PU ಕಾಲೇಜ್ ಜ್ಞಾನದೀಪ ಚಾರಿಟಬಲ್ ಟ್ರಸ್ಟ್ ಮುಡಿಪು ಜ್ಞಾನಾಗಮನ ವಿಕಾಸ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕನಸಿನ ಕಟ್ಟಡವನ್ನು ಹೇಗೆ ಕಟ್ಟಬೇಕು, ಯಾವ ರೀತಿ ಮುಂದೆ ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಕನಸನ್ನು ಕಂಡಂಥ ಸೂರಜ್ ರೇವಣ್ಕರ್ ಅವರು ಇವತ್ತು ಅದನ್ನು ಮಾನ್ಯ ರಿಜಿಸ್ಟರ್ ಮಂಗಳೂರು ಯೂನಿವರ್ಸಿಟಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ದಾರೆ. ಹಾಗೆಯೇ ಇಲ್ಲಿ ಕಳೆದ ವರ್ಷ SSLC ಮತ್ತು PUCನಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಗರಿಷ್ಠ ಅಂಕಗಳನ್ನು ಗಳಿಸಿದಂಥ ಮಕ್ಕಳನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಹಾಗೆಯೇ ಸಕಲ ವಿಚಾರಗಳಲ್ಲೂ ಸಹ ರೇವಣ್ಕರ್ ಅವರು ಅಮೂಲ್ಯವಾದಂಥ ಸೇವೆಗೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೇವಣ್ಕರ್ ಸರ್ ಅವರೇ, ಮತ್ತು ಫ್ಯೂಚರ್ ಕಟ್ಟಡವನ್ನು ಉದ್ಘಾಟಿಸಿದಂಥ ರಿಜಿಸ್ಟರ್ ಮಂಗಳೂರು ಯೂನಿವರ್ಸಿಟಿ ರಾಜು ಸರ್ ಅವರೇ, ಹಾಗೂ ಮತ್ತು ನಮ್ಮ PU ರಾಜೇಶ್ವರಿ ಮೇಡಮ್ ಅವರು, ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲೆ ಅವರೇ, ಹಾಗೂ ಸಂಸ್ಥೆಯ ಅಡ್ವೈಸರ್ ತುಂಬ ಚೆನ್ನಾಗಿ ಹೇಳಿದರು ಅವರು, ಹೇಳ್ತೀನಿ ಲಾಸ್ಟಿಗೆ,
ನಂತರ ನಮ್ಮ ಕುಳಾಲ್ ಸರ್ ಅವರೇ, ಎಲ್ಲ ಪ್ರೀತಿಯ ಶಿಕ್ಷಕ ಬಂಧು ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ಸರ್ ಒಂದು ಹೇಳಿದರು, ಗದ್ದೆ ಭತ್ತದ ಚೀಲ ಆಗಬಾರ್ದು, ಗದ್ದೆ ಆಗಬೇಕು ಅಂತ. ಅದ್ಭುತವಾದಂಥ ಸತ್ಯದ ನುಡಿ. ಎರಡನೇದು ರಾಜು ಸರ್ ಹೇಳಿದರು, ಏನಂತ, ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ಸೋಲುವುದ್ರ ಸೋತ್ರೂ ಸಹ ನಾವು ನಿಲ್ಲಬಾರ್ದು, ಮುನ್ನೆ ನಡೀತಾ ಇರಬೇಕು, ಸೋಲು ನಮಗೊಂದು ಪಾಠವನ್ನು ಕಲಿಸುತ್ತೆ ಅನ್ನುವಂಥ ಆ ವಿದ್ಯಾರ್ಥಿ ಗಾಳಿಯ ವಿಂಡ್ ಮಿಲ್ ಕಂಡಿಡಿದಂಥ ವಿದ್ಯಾರ್ಥಿ ಈಗಲೂ ಸಹ ಪ್ರೆಸೆಂಟ್ ಇದ್ದಾರೆ ಅವರು ಅಮೆರಿಕಾದಲ್ಲಿ ಅನ್ನುವಂಥ ಸತ್ಯದ ನುಡಿಯನ್ನು ಅನುಭವವನ್ನು ನಿಮಗೆ ಕೊಟ್ಟರು. ಮಕ್ಕಳ, ಪ್ರೀತಿಯ ಮಕ್ಕಳೇ, ಈ ಸಂಸ್ಥೆಗೆ ನೀವು ಬಂದು ಸೇರಿರೋದೇ ಒಂದು ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಕಾರಣ ಇಷ್ಟೇ, ಯಾರೂ ಈ ರೀತಿ ಮಾಡಲ್ಲ. ಅದ್ಭುತ. ಯಾಕೆ ಗೊತ್ತಾ, ಎಲ್ಲ ನನಗಾಗಿ ನನ್ನದು ಅನ್ನೋದೇ ಜಾಸ್ತಿ. ಹಾಗಲ್ಲ, ಅವರು ಎಲ್ಲವೂ ನಮಗಾಗಿ ನಮ್ಮದು ಅನ್ನುವಂಥ ತತ್ವ ರೇವಣ್ಕರ್ ಅವ್ರದ್ದು. ಯಾಕೆಂದರೆ ನಾನು ಇದರಲ್ಲಿ 3-4 ಬಾರಿ ಬಂದಿದ್ದೀನಿ ಇವ್ರ ಸಂಸ್ಥೆಗೆ. ಅದ್ಭುತವಾದಂಥ ಅನುಭವಗಳನ್ನು ಕಂಡಿದ್ದೀನಿ. ಮತ್ತು ಅವರು ಕಳೆದ ಮಾರ್ಚಿನಲ್ಲಿ SLC ಪರೀಕ್ಷೆ ಫಲಿತಾಂಶವನ್ನು ಉತ್ತಮಪಡಿಸೋದಕ್ಕೋಸ್ಕರ ಕರೆಸಿದ್ರು. ಆವಾಗ ನಾನು ಹೇಳಿದ್ದೆ, ಅವ್ರು ಹೇಳಿದರು, ಸರ್ ನೀವು ಅದೊಂದು ಪ್ರಚಾರ ಮಾಡಬೇಕು, ಪ್ರಚಾರದ ಕೆಲಸಗಳಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳಿದರು. ಇಲ್ಲ ಸರ್, ಇಟ್ ಈಸ್ ಮೈ ಡ್ಯೂಟಿ, ಅದು ನನ್ನ ಕರ್ತವ್ಯ, ನೀವು ನನಗೆ ರಿಕ್ವೆಸ್ಟ್ ಮಾಡಬೇಡಿ, ನಾನು ಖಂಡಿತ ಮಾಡ್ತೀನಿ ಅಂಥೇಳಿ ಆ ಒಂದು ಕೆಲಸವನ್ನು ನಾನು ಅದ್ಭುತವಾಗಿ ನನ್ನ ಎಲ್ಲ ಶಿಕ್ಷಕರ ಮೊಬೈಲ್ಗೆ ವಾಟ್ಸಪ್ಪನ್ನು ಕಳಿಸುತ್ತಾ ಆ ಸಂದೇಶವನ್ನು ನಾನು ಕಳಿಸ್ಕೊಟ್ಟಿದ್ದೆ. ಒಳ್ಳೆ ದಾಖಲಾತಿ ಆಗಿದೆ ಅನ್ನುವಂಥ ಸಂತೋಷ ಸಂಗತಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ವಿಶೇಷ ಗುಣ ಇದೆ ಮಕ್ಕಳ, ನೀವು ಅದನ್ನು ಕಲೀರಿ. ಏನು, ನನ್ನಲ್ಲಿ ಏನೂ ಇಲ್ಲ ಅನ್ನೋದಕ್ಕಿಂತ ನನ್ನಲ್ಲಿ ಏನೋ ಒಂದು ಇದೆ ಅನ್ನೋದನ್ನು ಗುರುಸುವಂಥ ಅಂಶ ಅವರ ಹತ್ರ ಇದೆ. ಏನು ಅಂದರೆ, ಅವ್ರು ಹೇಳಿದರು, ನಮ್ಮ ಅಡ್ವೈಸರ್ ಹೇಳಿದರು, ಏನಂತ, ಕೋಟಿಗಟ್ಟಲೆ ಹಣ ಇತ್ತು, ಹಣವನ್ನು ಅವರು ತಗೊಂಡು ಅದನ್ನು ಡಬಲ್ ಮಾಡ್ಬೋದಾಗಿತ್ತು, ತ್ರಿಬಲ್ ಮಾಡ್ಬೋದಾಗಿತ್ತು, ಆದರೆ ಅದಕ್ಕೆ ಹೋಗಲಿಲ್ಲ. ಮನುಷ್ಯನನ್ನು ಅಥವಾ ದೇವರ ಸೇವೆಯನ್ನು ಮಾಡುವಂಥ ಕ್ಷೇತ್ರ ಯಾವುದಪ್ಪ ಅಂದರೆ ಶಿಕ್ಷಣ ಕ್ಷೇತ್ರ. ವಿದ್ಯೆ ಎಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ವಿದ್ಯೆ. ಆ ವಿದ್ಯೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅವರ ಸ್ವಂತ ದುಡಿದ ಬಂಡವಾಳವನ್ನೆಲ್ಲ ತಂದು ಇಲ್ಲಿ ತೊಡಗಿಸಿ ಆ ಮಕ್ಕಳಿಗೆ, ಗ್ರಾಮಾಂತರದ ಮಕ್ಕಳಿಗೆ ಈ ಜ್ಞಾನದ ವಿಕಾಸವಾಗಲಿ, ಆಗಮನ ಆಗಲಿ ಅನ್ನುವಂಥ ತತ್ವಗಳಡಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿದರೆ ಎಷ್ಟು ಸುಂದರವಾದ ಕಟ್ಟಡವನ್ನು ಕಟ್ಟಿದ್ದಾರೆ. ಅಷ್ಟೊಂದು ಸುಂದರವಾದ ಕಟ್ಟಡ ಕಟ್ಟುವ ಶ್ರಮ ಇದೆಯಲ್ಲ, ಅದ್ಭುತ. ಅದು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈಗ ಹೇಳಿದೆ ನಾವು, ಈಗ ಉದಾಹರಣೆ ದೊಡ್ಡ ದೊಡ್ಡ ಕರೋಡ್ಪತಿಗಳಿದ್ದಾರೆ, ಅವರು ಒಂದು ದಿನಕ್ಕೆ 400 ರೂಪಾಯಿನ ಡೈಮಂಡ್ ಗೋಲ್ಡ್ ಎಲ್ಲ ಹಾಕ್ಕೊಳ್ತಾರೆ, 4 ಕೋಟಿ 400 ಕೋಟಿದು. ಆದರೆ ಆಗಲ್ಲ. ಅಂಥ ಮನಸ್ಸುಗಳನ್ನೆಲ್ಲ ತ್ಯಜಿಸಿ ಇಂಥ ಒಂದು ದೈವತ್ವದ ಮನುಷ್ಯನ ಸೇವೆಗಳ ಕಡೆ ಅವರು ಬಂದಿದ್ದಾರೆ ಅಂತಂದರೆ ನಿಮ್ಮ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆನಂತರ ಇವರಲ್ಲಿ ಇನ್ನೊಂದು ವಿಶೇಷವಾದಂಥ ಗುಣ ಇದೆ ಈ ಸಂಸ್ಥೆಯಲ್ಲಿ. ಏನು, ಬರೀ ವಿದ್ಯೆ ಒಂದೇ ಅಲ್ಲ, ಎಲ್ಲ ವಿಚಾರಗಳಲ್ಲೂ ಸಹ ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್, ಸಮಗ್ರ ಬೆಳವಣಿಗೆ. ಸಮಗ್ರ ಬೆಳವಣಿಗೆ ಅಂದ್ರೇನು? ಕ್ರೀಡೆ ಇರ್ಬೋದು, ವಿಜ್ಞಾನ ಇರ್ಬೋದು, ಕಲೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಆಡುವುದಿರ್ಬೋದು, ನೃತ್ಯ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳಿಕ್ಕೂ ಸಹ ಈ ಒಂದು ವಿದ್ಯಾಸಂಸ್ಥೆ ನಿಮಗೆ ಒಂದು ಅದ್ಭುತವಾದ ಸ್ಟೇಜನ್ನು, ವೇದಿಕೆಯನ್ನು ಒದಗಿಸ್ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮಕ್ಕಳ, ನಿಮ್ಮಂಗೆ ನಾವು ಸಹ ತುಂಬ ಕಷ್ಟಪಟ್ಟಿದ್ದೀವಿ, ನಿಮ್ಮಷ್ಟು ಸುಖವಾಗಿಲ್ಲ. ನೋಡಿ ಎಂಥ ಕಟ್ಟಡದಲ್ಲಿ ಕೂತಿದ್ದೀರಿ, ಎಂಥ ಒಂದು ಸ್ಟೇಜಲ್ಲಿ ಮತ್ತು ಸಭಾಂಗಣದಲ್ಲಿ ಕೂತಿದ್ದೀರಿ. ನಾವೆಲ್ಲ ಇಲ್ಲ, ಆಟದ ಮೈದಾನ, ತೆರೆದ ಮೈದಾನದಲ್ಲಿ ಕೂರ್ತಾ ಇದ್ವಿ ನಾವು. ಈಗ ಉದಾಹರಣೆ, ನಾವು SSLC ಇದ್ದಾಗ ನಮಗೆ ಅಲ್ಲಿ ಡಾಕ್ಟ್ರಿದ್ರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು. ನಮ್ಮ ಗೆಸ್ಟ್ ಯಾರಪ್ಪ ಅಂದರೆ ಅವರೇ ನಮಗೆ ಗೆಸ್ಟು. ಯಾವ ವ್ಯಕ್ತಿಗಳು ಸಹ ಬರ್ತಿರ್ಲಿಲ್ಲ ಸರ್. ಅವಾಗ ಅವ್ರು ಬಂದರೆ ನಾವೆಲ್ಲ ಅವ್ರಿಗೊಂದು 4 ಪ್ಲಾಸ್ಟಿಕ್ ಚೇರು ಇರಲಿಲ್ಲ, ಮುರಿದೋಗಿರ್ತಕ್ಕಂಥ ಮರದ ಚೇರ್ಗಳಿರ್ತಿದ್ವು, ಚೇರ್ಗಳು ಕೂರಿಸ್ತಿದ್ರು ಅವ್ರನ್ನ. ಅವ್ರು ಬಂದು ಕೂರ್ತಾ ಇದ್ರೆ ನಮಗೊಂಥರ ರೋಮಾಂಚನ ಆಗ್ತಾ ಇತ್ತು, ವೈದ್ಯಾಧಿಕಾರಿಗಳು ನೋಡುವಂಥ ಭಾಗ್ಯ ನಮ್ದಾಗಿದೆ ಅಂತ. ಆದರೆ ಇವತ್ತು ಹಾಗಲ್ಲ. ಇಂತಹ ಮಹಾನ್ ಗಣ್ಯರನ್ನೆಲ್ಲ ಕರೆಸಿ ಅವರ ಅನುಭವಗಳ ಸಾರವನ್ನು ನಿಮ್ಗೆ ನೀಡ್ತಾ ಇದ್ದಾರೆ ಅಂದರೆ ನೀವು ಅದರ ಅದೃಷ್ಟವಂತರು ಅಂತ ನೀವು ತಿಳ್ಕೋಬೇಕು. ಆ ಎಲ್ಲ ಅಂಶಗಳಲ್ಲಿ ಯಾವುದಾದ್ರೂ ಒಂದೆರಡನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಕನಸು ಕಾಣಿ, ಕನಸು ಕಾಣಿ, ಕನಸು ಕಾಣಿ, ಕನಸು ಕಾಣಿ. APJ ಅಬ್ದುಲ್ ಕಲಾಂ ರವರ ಆದರ್ಶ ತತ್ವ. ಅವರು, ನಾನೊಂದು ಕಡೆ ಅವರ ಇದನ್ನು ಓದಿದೆ, APJ ಅಬ್ದುಲ್ ಕಲಾಂ ಅವರ. ಏನಪ್ಪ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿದರು. ಮದುವೆ ಆಗಲಿಲ್ಲ, ಸಂಸಾರ ಮಾಡಲಿಲ್ಲ, ಸಂಬಂಧಕ್ಕೆ ಜೊತೆಲೇ ಇರಲಿಲ್ಲ, ಎಲ್ಲವನ್ನು ತ್ಯಾಗ ಮಾಡಿದರು. ತ್ಯಾಗ ಮಾಡಿದ ಮೇಲೆ
ಲಾಸ್ಟಿಗೆ ಅವ್ರು ಸತ್ತಾಗ ಅವ್ರ ಹತ್ರ ಇದ್ದದ್ದು ಏನು ಗೊತ್ತಾ, ಕೋಟಿಗಟ್ಟಲೆ ಅಲ್ಲ, ರಾಷ್ಟ್ರಪತಿ ಆಗಿದ್ರು, ವಿಜ್ಞಾನಿ ಆಗಿದ್ರು, ವಿಶ್ವದಲ್ಲೇ ನಾವು 4ನೇ ಸ್ಥಾನಕ್ಕೆ ಬರಲಿಕ್ಕೆ ಮೂಲ ಕಾರಣಕರ್ತಾರ ಅಂದರೆ APJ ಅಬ್ದುಲ್ ಕಲಾಂ ಅವರು. ರಾಕೆಟ್ ಮ್ಯಾನ್ ಅಂತ ಕರಿತೀವಿ ನಾವು. ಅವರ ತತ್ವ, ಅವರ ಆದರ್ಶ, ಅವರ ಶ್ರಮ, ಅವರ ಸಾಧನೆನೇ ನಾವಿವತ್ತು ಎಲ್ಲ ಯುದ್ಧಗಳನ್ನು ಗೆಲ್ಲಲಿಕ್ಕೆ ಕಾರಣ ಆಯಿತು. ಅವ್ರು ಹೇಳಿದ್ರಂತೆ, ಏನು ತಗೋಬಿಡ, ಒಂದು ಈ ಉದಾಹರಣೆ ನಾವು ಇಲ್ಲಿ ತಗೊಂಡಂಥ ವಸ್ತುಗಳನ್ನು ಅವ್ರು ತಗೊಳ್ತಿತ್ತಿಲ್ವಂತೆ. ಕೊಟ್ಬಿಡು, ಬೇಡ ಕೊಟ್ಬಿಡು, ಯಾವ ವಸ್ತುನೂ ಸಹ ಮುಟ್ತಿತ್ತಿಲ್ವಂತೆ. ಅವ್ರು ಸತ್ತಾಗ ಅವ್ರ ಹತ್ರ ಇದ್ದಿದ್ದು ವಸ್ತು ಎಷ್ಟು ಗೊತ್ತಾ, 3 ಜೊತೆ ಶೂಸು, 2 ಜೊತೆ ಚಪ್ಪಲಿ, 6 ಜೊತೆ ಬಟ್ಟೆ, 4 ಟವಲ್ಲು ಅಷ್ಟೇ, ಬೇರೆ ಏನಿರಲಿಲ್ವಂತೆ. ಅವರು ಏನಪ್ಪ ಮಾಡಿದರು ಅಂದರೆ, ಇದೇ ಥರ ಹಿತವಚನವನ್ನು ನೀಡ್ತಾ ಉತ್ತರಾಖಂಡದಲ್ಲಿ ಅಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಾಗಲೇ ಕುಸ್ತು ಅವರು ಅಸುನೀಗ್ತಾರೆ. ಅಂದರೆ ಅವರ ಸಾಧನೆ ಎಷ್ಟಪ್ಪ, ಅವರ ಜೀವನಾಮೃತ ಎಷ್ಟು ಅಂದರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕನಸುಗಳನ್ನು ನೀವು ಕಾಣಬೇಕು. ಅವ್ರು ಕನಸು ಕಾಣ್ತಿದ್ರಂತೆ. 1ನೇ ಕ್ಲಾಸಲ್ಲಿ ಇದ್ದಾಗ, 2ನೇ ಕ್ಲಾಸಲ್ಲಿ ಇದ್ದಾಗ ಮಡ್ರಾಸಲ್ಲಿ ಅವ್ರನ್ನ ಶೀಶ್ ಅವ್ರಿಗೆ ಕರ್ಕೊಂಡೋಗ್ರಂತೆ. ಕರ್ಕೊಂಡೋದಾಗ ಸೂರ್ಯ ಯಾಕೆ ಅಲ್ಲಿ ಕೆಳಗಡೆ ಬೀಳ್ತಾ ಇಲ್ಲ, ಯಾಕೆ ಓಡ್ತಾ ಇದ್ದಾನೆ ಅಂತ ಕೇಳಿದಂಥ ಮಗು 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇದ್ದಾಗ. ಅಂಥ ಕನಸುಗಳನ್ನು, ಅಂಥ ಅನುಮಾನಗಳನ್ನು, ಅಂಥ ಪ್ರಶ್ನೆಗಳನ್ನು ನಿಮ್ಮ ಬದುಕಿನಲ್ಲಿ ಸದಾ ಒಂದು ಅಸ್ತ್ರಗಳನ್ನಾಗಿ ಇಟ್ಕೊಳ್ಳಿ. ಖಂಡಿತ ನೀವು ಮೇಲೆ ಬರ್ತೀರಿ, ಯಾವತ್ತಿದ್ರೂ ನೀವು ಮೇಲೆ ಬಂದೇ ಬರ್ತೀರಿ. ಅದು ಒಂದು ರಾಜು ಸರ್ ಹೇಳಿದರು ನೋಡಿ, ಯಾರನ್ನೂ ನಂಬೇಡಿ, ನಿಮ್ಮನ್ನು ನೀವು ನಂಬಿ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮಲ್ಲಿರುವಂಥ ಶಕ್ತಿಯೇ ನಿಮ್ಮನ್ನು ಶತ್ರುವನ್ನಾಗೂ ಮಾಡುತ್ತೆ, ಮಿತ್ರರನ್ನಾಗೂ ಮಾಡುತ್ತೆ ಅಂತ ಹೇಳಿದರು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅದ್ಭುತವಾಗಿ ಈ ಎಲ್ಲ ಅನುಭವಗಳನ್ನು ಮೈಗೂಡಿಸ್ಕೊಳ್ಳಿ, ಚೆನ್ನಾಗಿ ಓದುವುದ್ರ ಮೂಲಕ ನಿಮ್ಮ ಬದುಕನ್ನು, ನಿಮ್ಮ ಕನಸುಗಳನ್ನು, ನಿಮ್ಮ ಕಷ್ಟಪಟ್ಟು ಜನ್ಮ ನೀಡಿದಂಥ ತಂದೆ ತಾಯಿಗಳನ್ನು, ನಿಮಗೆ ಹಿತವಚನ ನೀಡಿದಂಥ ಗುರುಗಳನ್ನು ಮತ್ತು ಈ ದೇಶವನ್ನು, ಈ ನಾಡನ್ನು, ಈ ಊರನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ ಎಲ್ಲ ಶಕ್ತಿಗಳಿಗೂ ಸಹ ನಿಮ್ಮದೇ ಆದಂಥ ಸಣ್ಣ ಸಣ್ಣ ಕಾಣಿಕೆಗಳನ್ನು, ಋಣವನ್ನು ತೀರಿಸಬೇಕಾದಂಥ ಕೆಲಸ ನಿಮ್ಮದಾಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ನೀವು ಮಾಡ್ತೀರಿ. ಈ ಸಂಸ್ಥೆ ಅದಕ್ಕೆ ತಕ್ಕದಾದ ಸಂಸ್ಥೆಯಾಗಿದೆ ಮತ್ತು ಅದ್ಭುತವಾದಂಥ ಪ್ರಾಂಶುಪಾಲರಿದ್ದಾರೆ ನಮ್ಮ ಕುಳಾಲರು. ಅವರು ಎಷ್ಟಪ್ಪ ಅಂದರೆ ನನಗೆ ರಜದಲ್ಲೆಲ್ಲ ಫೋನ್ ಮಾಡಿದರು, ಸರ್ ನೀವು ಅದೆಲ್ಲ ಕಳಿಸಿದ್ರ ಸರ್, ನಾವು ಹೇಳಿದ ಇದನ್ನೆಲ್ಲ ಒಂದು ಅಡ್ವರ್ಟೈಸೆಲ್ಲ ಕಳಿಸಿದ್ರ ಸರ್ ಅಂದರು. ಕಳಿಸಿದ್ದೆ, ನಾನು ಕಡ್ಡಾಯ ಕಳಿಸಿದ್ದೆ. ಮತ್ತು ಅದರ ಫಲವೇ ಈ ಸಲ 100 ಮಕ್ಕಳು ಜಾಸ್ತಿ ಆಗಿದ್ದಾರೆ. ತುಂಬ ಮಕ್ಕಳಿದ್ದಂಥ ಸಂಸ್ಥೆ ಕೊರೋನಾದ ನಂತರ ಕಡಿಮೆ ಆಗಿತ್ತು. ಈಗ ಅದರ ಹೊಸ ಚಿಗುರನ್ನು, ಹೊಸ ಬೆಳಕನ್ನು ಕಾಣ್ತಾ ಇದೆ ಅಂತ ನಾನು ಸಹ ಭಾವಿಸ್ಕೊಳ್ತೇನೆ. ಈ ಸಂಸ್ಥೆ ಸಾವಿರಾರು ಮಕ್ಕಳ 1ನೇ ಕ್ಲಾಸಿಂದ ಪದವಿವರೆಗೂ ಬೆಳೆಯುವಂಥ ಸಂಸ್ಥೆಯಾಗಿ ಬೆಳೀಲಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಯರಿಗೂ ಸಹ, ರೇವಣ್ಕರ್ ಸರ್ಗೆ, ಮೇಡಮ್ ಅವ್ರಿಗೆ, ಸರ್ಗೆ ಮತ್ತು ಪ್ರಾಂಶುಪಾಲರಿಗೆ, ಅದರಲ್ಲೂ ರಾಜು ಸರ್ ಅವರು, ನಮ್ಮ ಸರ್ವಶಿಕ್ಷಾ ಅಭಿಯಾನದಲ್ಲಿ ಇದ್ದರು, ಅವರು ಡೈರೆಕ್ಟರ್ ಆಗಿದ್ದರು. ಅವರು ಭಾಳ ಅದ್ಭುತ ಸಾಧಕರು. ಅವರು ಎಂತೆಂಥ ಓದುಗಳನ್ನೆಲ್ಲ ಮಾಡಿಕೊಂಡು ಎಂತೆಂಥ ಪರೀಕ್ಷೆಗಳಲ್ಲಿ ಬೆಳೆದು ಬಂದಿದ್ದಾರೆ. ಅವರ ಜೀವನವನ್ನು ಆದರ್ಶವಾಗಿ ಇಟ್ಕೊಳ್ಳಿ. IAS ಆಗಬೇಕು, KS ಆಗಬೇಕು, IPS ಆಗಬೇಕು, ಮಿಲ್ಟ್ರಿ ಸೇವೆ ಮಾಡಬೇಕು ಸೈನಿಕರಾಗಿ, ಅಥವಾ ಒಂದು ಸಣ್ಣ ಯಾವುದೇ ಕೆಲಸಗಳಾದರೂ ಸಹ ಗುರುತಿಸುವುದ್ರ ಮೂಲಕ ಸಮಾಜದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಸಮಾಜದ ಒಂದು ದೊಡ್ಡ ಶಕ್ತಿಗಳಾಗಿ ಅಂತ ಹೇಳ್ತಾ, ಭಗವಂತ ಆ ಶಕ್ತಿ ನಿಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜ್ಞಾನಾಗಮನ ವಿಕಾಸ ನಿಮ್ಮ ಬದುಕಿನಲ್ಲಿ ಯಶಸ್ವಿಯನ್ನು ತರಲಿ, ಈ ಸಂಸ್ಥೆ ಉಜ್ವಲವಾಗಿ ಬೆಳೀಲಿ. ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೇವಣ್ಕರ್ ಸರ್ಗೆ ಅವರ ಪ್ರೀತಿ, ಮಮತೆ, ತುಂಬ ಹೃದಯದ ನಗುಮುಖ ಇದೆಯಲ್ಲ, ಒಂದು ಚಪ್ಪಾಳೆ ಹೊಡಿರಿ ಮಕ್ಕಳ ಜೋರಾಗೆ. ನಮಸ್ಕಾರ, ಧನ್ಯವಾದಗಳು ಅವಕಾಶಕ್ಕಾಗಿ. Thank you, sir, for brightening our day. ಇದೀಗ ಇನ್ನೋರ್ವ ಅತಿಥಿಯಾದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಉಪನಿರ್ದೇಶಕರಾಗಿರುವ H ರಾಜೇಶ್ವರಿ ಮೇಡಮ್ ನಮ್ಮ ಸಂಸ್ಥೆಯ ಪರವಾಗಿ ಪುಟ್ಟದಾದ ಒಂದು ಸನ್ಮಾನದ ಕಾರ್ಯಕ್ರಮ. ಎಲ್ಲ ಗಣ್ಯರು ಈ ಸನ್ಮಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. Extremely happy to introduce our honorable guest, Mrs. H Rajeshwari ma'am, Deputy Director of Pre-University, Dakshin Kannada District. She served as a lecturer in various colleges, 10 years service in Chamarajanagar District, Hannuru, 12 years service in Girls PU College, Chamarajanagar. In the year 2015, promoted as principal in Hassan and continued to work as a principal in Mysore from 2019 to 25. On 5th May 2025, she has been promoted as DDPU in Mangalore, Dakshin Kannada District.
Your academic journey is truly appreciable and inspiring to all of us. We wish you all the success, ma'am. Thank you. Thank you, madam. With immense respect and admiration, I invite our one more guest of honor, H.H. Rajeshwari Madam, DDPU, Dakshina Kannada District, to share her thoughts. ಎಲ್ಲರಿಗೂ ನಮಸ್ಕಾರ. ಈ ದಿನ ಸೂರಜ್ PU ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲ್ ಮುಡಿಪು ಇವರ ವತಿಯಿಂದ ಜ್ಞಾನಾಗಮನ ವಿಕಾಸ ಅನ್ನುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ರೇವಣ್ಕರ್ ಅವರೇ ಹಾಗೂ ಇನಾಗರೇಷನ್ ಮಾಡಿರುವಂತಹ ಕೆ ರಾಜು ರಿಜಿಸ್ಟ್ರಾರ್ ಮಂಗಳೂರು ವಿಶ್ವವಿದ್ಯಾನಿಲಯರವರೇ ಹಾಗೂ ನಮ್ಮ BO ಬಂಟ್ವಾಳ ತಾಲೂಕಿಂದ ಬಂದಿರುವಂತಹ ಮಂಜುನಾಥ್ ಸರ್ ಅವರೇ, ರವೀಂದ್ರ ರಾಯ್ ಇವರು ಅಕಾಡೆಮಿಕ್ ಅಡ್ವೈಸರ್ ಅವರೇ, ಮತ್ತು ಇಲ್ಲಿನ ಪ್ರಾಂಶುಪಾಲರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ, ನಮ್ಮ ಮಾಧ್ಯಮದವರೇ ಹಾಗೂ ಎಲ್ಲ ಈ ಒಂದು ಕಾಲೇಜಿನ ಸಿಬ್ಬಂದಿಯವರೇ, ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಈ ಒಂದು ಪ್ರೋಗ್ರಾಮ್ ನೋಡಿ. ಚಿಕ್ಕ ಮಕ್ಕಳು ಎಲ್ಲ LKG ಮಕ್ಕಳಿಂದ ಹಿಡಿದು PU ಮಕ್ಕಳ ತನಕ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಚಿಕ್ಕ ಮಕ್ಕಳು ಬಹಳ ತುಂಟಾಟದಿಂದ ಆ ಕಡೆ ಗಲಾಟೆ ಮಾಡಿಕೊಂಡು ಖುಷಿಯಾಗಿ ಇದ್ದಾರೆ. ಮಾತ್ರ ನಮ್ಮ ಮಾತು ಅವ್ರ ಕಿವಿಗೆ ಹೋಗ್ತಾ ಇಲ್ಲ, ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನೋ ತಮಾಷೆಯಾಗಿದ್ದಾರೆ. ನಮ್ಮ PU ಮಕ್ಕಳು ಸೀರಿಯಸ್ ಆಗಿ ಕೇಳ್ತಾ ಕೊಡ್ತಿದ್ದಾರೆ. ನಾನು ಇಲ್ಲಿ ಹೇಳೋದಷ್ಟೇ, ಹೆಚ್ಚು ಮಾತಾಡಿ ನಿಮಗೆ ಬೇಸರ ತರೋದಿಲ್ಲ. ಮಕ್ಕಳಿಗೆ ಹಸಿವಾಗ್ತಾ ಇದೆ ಅನಿಸುತ್ತೆ, ಅವರಿಗೆ ಬೇಗ ಊಟ ಕಳಿಸ್ಕೊಡೋಣ, ಆಯಿತಾ? ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮನ್ನು ಇನ್ವೈಟ್ ಮಾಡಿ ಸರ್ ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ರೇವಣ್ಕರ್ ಸರ್ ಅವರು. ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕೆಂದರೆ ಅವರೊಬ್ಬರು ದೊಡ್ಡ ಉದ್ಯಮಿ ಅಂತ ಕೇಳಲ್ಪಟ್ಟೆ. ಆ ಉದ್ಯಮದಲ್ಲಿರುವಾಗ ಅವರು ಈ ಒಂದು ಸಮಾಜದ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಒಂದು ಉದ್ಯಮದಲ್ಲಿ ತೊಡಗಿದ್ದಾರೆ. ಆದರೆ ನಾನು ಸಮಾಜಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಸಮಾಜಕ್ಕೆ ಏನಾದರೂ ನನ್ನ ಸೇವೆನ ಸಲ್ಲಿಸಬೇಕು ಅಂತ ಮನಸ್ಸು ಬರುತ್ತಲ್ಲ, ಅದೇ ದೊಡ್ಡ ಗುಣ. ಅದು ಎಲ್ರಿಗೂ ಬರೋದಿಲ್ಲ. ಹಾಗಾಗಿ ನನ್ನದೇ ಆದ ಜವಾಬ್ದಾರಿ ಇದೆ, ನಾನು ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಅಂತ ಹೇಳಿ ಈ ಚಿಕ್ಕ ಪುಟ್ಟ ಮಕ್ಕಳು, ಇದು ರೂರಲ್ ಏರಿಯಾ ಅಂದರೆ ಈ ಹಳ್ಳಿ ಪ್ರದೇಶಗಳಲ್ಲಿ ಇರುವಂತಹ ಕಡಿಮೆ ಪರ್ಸೆಂಟೇಜ್ ಇರುವಂತಹ ಮಕ್ಕಳನ್ನು ತೆಗೆದುಕೊಂಡು ಅವ್ರನ್ನ ಅಷ್ಟು 100% ತನಕ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಅಂಥ ಒಂದು ಜವಾಬ್ದಾರಿಯನ್ನು ತಗೊಂಡು ಸರ್ ಈಗ ಇದನ್ನೆಲ್ಲ ಈ ವಿದ್ಯಾಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣವಾ? ಆಯಿತಾ? ಇದಕ್ಕೆ ಪರಿಶ್ರಮ ಅವರೊಬ್ಬರದೇ ಅಲ್ಲ, ಅವರ ಟೀಚರ್ಸ್ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಸ್ಟೂಡೆಂಟ್ ಅವನಿಗೆ ಗುರಿ ಇರಬೇಕು, ಹಿಂದೆ ಗುರುಗಳಿರಬೇಕು. ಆ ಒಂದು ಗುರುಗಳ ಒಂದು ಜವಾಬ್ದಾರಿಯನ್ನು ಎಲ್ಲ ಟೀಚರ್ಸ್ ಕೂಡ ಮಾಡ್ತಾ ಇದ್ದಾರೆ, ಲೆಕ್ಚರರ್ಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಹಾಗೆ ನಮ್ಮ ರೇವಣ್ಕರ್ ಸರ್ ಅವರು ತಮ್ಮ ದೊಡ್ಡ ಕನಸು ಏನು ಮಾಡಬೇಕು ಅಂತ ಹಾಕ್ಕೊಂಡಿದ್ದಾರೆ, ಆ ಒಂದು ಇದನ್ನು ಮಾಡೆಲನ್ನು ಇಟ್ಟಿದ್ದಾರೆ. ಅದನ್ನು ಕೂಡ ವಿದ್ಯಾರ್ಥಿಗಳೇ ಮಾಡಿದ್ದು ಅಂತ ಕೇಳಿ ಅದು ಕೂಡ ಸಂತೋಷ ಆಯಿತು. ಅವರ ಕನಸು ನನಸಾಗಬೇಕು. ಈ ರೀತಿದು 8 ಫ್ಲೋರನ್ನು ನಾವು ಕಟ್ತಾ ಇದ್ದೀವಿ ಮೇಡಮ್ ಅಂತ ಹೇಳಿದ್ರು. ಅದು ಎಷ್ಟು ದೊಡ್ಡ ಕನಸು ನೋಡಿ. ನಿಮಗೆಲ್ಲ ಆ ರೀತಿ ಕನಸು ಇರಬೇಕು. ನಾವು ಕಾಣುವಂಥ ಕನಸು ದೊಡ್ಡ ಮಟ್ಟದಲ್ಲಿದ್ದಾಗ ಆ ಕನಸನ್ನು ನೆನಸು ಮಾಡಲಿಕ್ಕೆ ನಾವು ಶ್ರಮವನ್ನು ಪಡ್ತೇವೆ. ಇದಕ್ಕೆ ಬೇಕಾಗಿರುವುದು ಎಜುಕೇಷನ್, ಶಿಕ್ಷಣ ಇಲ್ಲದೆ ಹೋದರೆ ನಾವೇನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಶಿಕ್ಷಣದಿಂದ ನಾವು ನೋಡಿ, ಶಿಕ್ಷಣದ ಜೊತೆಗೆ ನಮಗೆ ಆ ಒಂದು ಶಿಕ್ಷಣದ ಅವಶ್ಯಕತೆ ಏನು ಅಂದರೆ, ನಾವು ಕೆಲವೊಂದು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡ್ತೇವೆ. ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ನಾವು ಯೋಚನೆ ಮಾಡೋದೇ ಶಿಕ್ಷಣ ನಮಗೆ ಕಲಿಸುವಂಥದ್ದು. ಹಾಗಾಗಿ ಶಿಕ್ಷಣವನ್ನು ನಿಮಗೆ ಕೊಡಲಿಕ್ಕೆ ಇವು ಬಹಳ ಶ್ರಮವನ್ನು ಪಡ್ತಾ ಇದ್ದಾರೆ ರೇವಣ್ಕರ್ ಸರ್ ಅವರು. ಮಕ್ಕಳೇ, ಎಜುಕೇಷನನ್ನು ಪಡೆದುಕೊಳ್ಳಿ, ಉತ್ತಮರಾಗಿ ಒಳ್ಳೆಯ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಬನ್ನಿ ಅಂತ ನಾನು ಈಗ ಕೇಳ್ಕೊತೇನೆ. ಉತ್ತಮ ಮಕ್ಕಳು ಸಿಗೋದು ಕಷ್ಟ, ವಿದ್ಯಾರ್ಥಿಗಳದ್ದು ಸಿಗೋದು ಕಷ್ಟ. ಶಿಕ್ಷಣ ಕೊಡ್ತಾ ಇದ್ದೇವೆ, ಆದರೆ ನಾವು ಉತ್ತಮ ವೈಚಾರಿಕತೆ
ಬೆಳೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಮಕ್ಕಳು ಇತ್ತೀಚಿನ ಮಾಧ್ಯಮಗಳ ಮುಖಾಂತರ ಮಕ್ಕಳು ಎಷ್ಟು ಹಾಳಾಗ್ಲಿಕ್ಕೆ ಸಾಧ್ಯವಾಗಿದೆಯೋ ಅಷ್ಟು ಅವಕಾಶಗಳು ಇವಾಗ ಇದೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ನಾನು ಚೆನ್ನಾಗಿ ಓದಬೇಕು, ನಾನು ದೇಶ ಸೇವೆಗೆ ನಿಲ್ಲಬೇಕು ಅನ್ನೋಂತಹ ಮನೋಭಾವವನ್ನು ಬೆಳೆಸುವಂಥದ್ದೇ ಈ ಶಿಕ್ಷಣ. ಈ ಶಿಕ್ಷಣವನ್ನು ನೀವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಬುದ್ಧರು ಹೇಳ್ತಾರೆ, ನಿನಗೆ ನೀನೇ ಬೆಳಕು ಅಂತ. ಯಾರೂ ಇಲ್ಲ, ನಮ್ಮನ್ನು ಉದ್ಧಾರ ಮಾಡುವಂಥದ್ದು ಯಾರೂ ಇಲ್ಲ. ಅದು ಒಳ್ಳೆಯದು. ನೀನು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಒಳ್ಳೆಯ ವ್ಯಕ್ತಿ ಆಗ್ತೀಯ, ಕೆಟ್ಟ ಕೆಲಸಗಳನ್ನು ಮಾಡಿದಾಗ ನೀನು ಕೆಟ್ಟ ವ್ಯಕ್ತಿ ಆಗ್ತೀಯ, ಅಷ್ಟೇ ಡಿಫ್ರೆನ್ಸ್. ಹಾಗಾಗಿ ನಮಗೆ ನಾವೇ ಬೆಳಕು. ನಮ್ಮಲ್ಲೇ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುವಂಥದ್ದು ನಿಮ್ಮ ಮನಸ್ಸು. ನಿಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಅದನ್ನು ತೊಡಗಿಸ್ಕೊಂಡು ಈ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮ ರೇವಂಕರ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಹಾಗೆ ಎಲ್ಲರೂ ಕೂಡ ಇಲ್ಲಿ ಅವಕಾಶದ್ದು ಎಲ್ಲರೂ ಉಪಸ್ಥಿತರಿದ್ದು ನನ್ನ ಈ ಒಂದೆರಡು ಮಾತುಗಳನ್ನು ಕೇಳಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Thank you very much, madam, for your words of wisdom. Let us now introduce the warriors of willpower and wisdom, our newly appointed student leaders. With great power comes great responsibility. The moment we have all been waiting for has finally arrived. We are about to witness the oath-taking ceremony. I now call upon our respected principal, a true beacon of wisdom, to administer the oath of office to our newly appointed leaders. Stretch your right hand. Others be silent. I. Sinchana as Speaker. Tansif as President. Princita Monteiro as Opposition Party. Azmir as Discipline. Safi as Sports Minister. Krishan as Cultural Minister. Hafiz as the Language Minister. Muslimin as Vice Discipline Minister. Rasmin as Vice Cultural Minister. Rashid as the Speaker. Muhammad Isham as SPM. Shamil as Opposition Leader. Aisha Shamli as Education Minister. Rashid as the Discipline Minister. Khalid as the Culture Minister. Sahid as the Sports Minister. Shamil as the SPM. Faiza as the Language Minister. Anas as Promise to obey by all the rules and regulations of our institution. I shall fulfill all my duties to the best of my abilities. I strive hard to organize, coordinate, and schedule the cultural programs as per my task to bring out the hidden talent. I shall respect all my teachers and other elders in school. Also maintain the dignity and keep up the good name of our institution. Thank you. ಪ್ರಮಾಣ ಪತ್ರ ಓದಿದ ನಮ್ಮ ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರಮಾಣ ವಚನ ಸ್ವೀಕರಿಸಿದ ಜ್ಞಾನದೀಪ ಶಾಲೆ ಹಾಗೂ ಸೂರಜ್ PU ಕಾಲೇಜಿನ ಎಲ್ಲ ಮಂತ್ರಿಮಂಡಲದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Good afternoon everyone. First of all, I thank everyone for choosing me as college president. As a president, I will give my best for betterment of our institution. For betterment of our institution, I will put all my efforts and hard work. I will perform my duty, and thank you everyone for giving me an opportunity to speak over here. Thank you. Good afternoon everyone. I am Muhammad Isham of Standard 10th as I appointed as School Popular Leader of Jnanadeepa School Mudipu. First of all, I thank each and everyone for choosing me as a school SPL of Jnanadeepa School. I promise that I will obey with the institution. Thank you.
ಕಾಲೇಜಿನ ಅಧ್ಯಕ್ಷ ಮೊಹಮ್ಮದ್ ತನ್ಸೀಫ್ ಹಾಗೂ ಶಾಲಾ ನಾಯಕನಾದ ಮೊಹಮ್ಮದ್ ಇಶಾಮ್ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ಹಣ ಆಸ್ತಿ ಕದಿಯಬಹುದು, ಆದರೆ ವಿದ್ಯೆ ಯಾರಿಂದಲೂ ಕದಿಯಲಾಗದು. ಶಿಕ್ಷಣ ಎಂದರೆ ವಿದ್ಯೆ ಮಾತ್ರ ಅಲ್ಲ, ಜೊತೆಗೆ ವಿನಯ ವಿಧೇಯತೆ. ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿರುವ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸೂರಜ್ PU ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲು ಮುಡಿಪು ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನನ್ನ ಆತ್ಮೀಯರಾದಂತಹ H ರಾಜೇಶ್ವರಿಯವರೇ ಹಾಗೂ ನಮ್ಮ ಅಕಾಡೆಮಿಕ್ ಅಡ್ವೈಸರ್ ಅಂತ K ರವೀಂದ್ರ ಅವರೇ ಹಾಗೂ ರಕ್ಷಿತ್ ಕುಲಾಲ್ ಅವರೇ ಹಾಗೂ ಈಗಾಗಲೇ ವೇದಿಕೆಯಿಂದ ನಿರ್ಗಮಿಸಿದಂಥ K ರಾಜು ಮೊಗವೀರವರೇ, ಮಂಜುನಾಥ್ MG ಅವರೇ, ಮುದ್ದು ಮಕ್ಕಳೇ, ಮುದ್ದು ಶಿಕ್ಷಕರೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ಬಹಳ ಖುಷಿ ಆಗ್ತಾ ಇದೆ. ನನ್ನ ಬಾಲ್ಯ ವ್ಯವಸ್ಥೆಯಲ್ಲಿ ನನಗೀಗ ನೆನಪಾಗ್ತಾ ಇದೆ. ನಾನು ಸಣ್ಣದಿದ್ದಾಗ ಏನು ಮಾಡ್ತಾ ಇದ್ದೆ, ಈಗ ನೀವು ಏನು ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಬಾಲ್ಯಾವಸ್ಥೆಯಲ್ಲಿ ನಾವು ಹಿರೇಗುತ್ತಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿ ಕಲಿಯುವಂಥ ಪರಿಸ್ಥಿತಿ ಇದ್ದಾಗ ಹೇಗೆ ಇತ್ತು, ಈಗ ಹೇಗೆ ಆಗಿದೆ, ಅಜಗಜ ಅಂತ ಡಿಫರೆನ್ಸ್ ಆಗಿದೆ. ನಾವೆಲ್ಲ ಕಲಿಬೇಕಾದರೆ ಗದ್ದೆಯಲ್ಲಿ ಭತ್ತವನ್ನು ಕಟ್ ಮಾಡಿದ ಮೇಲೆ ಅದು ಕದ್ರ ಬಿದ್ದಿರ್ತದೆ, ಸಣ್ಣ ಸಣ್ಣ ಕದ್ರ. ನಾ ಹೇಳಿದ ಅರ್ಥ ಆಗ್ತಾ ಇದೆಯಾ? ಸೀರಿಯಸ್ ಆಗಿ ಕೇಳಿ. ಕದ್ರ ಬಿದ್ದಿರ್ತದೆ, ಆ ಕದ್ರವನ್ನು ಹೆಕ್ಕಿ ಅದನ್ನು ಅವಲಕ್ಕಿ ಮಾಡಿ ಅದನ್ನು ಮಾರಿ ಸೆಕೆಂಡ್ ಹ್ಯಾಂಡ್ ಬುಕ್ ತೊಗೊಂಡು 6 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಕಲ್ತಿದ್ದು. ಆವಾಗ ಕರೆಂಟು ಇಲ್ಲ, ಬಾಟ್ಲಲ್ಲಿ ಹೊಟ್ಟೆ ಮಾಡಿ ಬಟ್ಟೆಯನ್ನು ಕಟ್ ಮಾಡಿ ಬಟ್ಟೆಯನ್ನು ದೀಪವನ್ನು ಹಚ್ಚಿ ನಾವು ಓದಿದ್ದು. ಈಗಿನ ಮಕ್ಕಳು ಭಯಂಕರ ಭಾಗ್ಯವಂತರು. ಒಳ್ಳೆ ಸುಸಜ್ಜಿತ ಕಟ್ಟಡ, ಒಳ್ಳೆ ಅಕಾಡೆಮಿಕ್ ಅಡ್ವೈಸರ್ ರವೀಂದ್ರ ಅವರಿದ್ದಾರೆ, ನಮ್ಮ ರಾಜೇಶ್ವರಿಯವರು ಒಳ್ಳೆ ಮಾತನಾಡಿದರು. ಇಂಥ ಒಂದು ಸ್ಪೀಚ್ ನೋಡಿದಾಗ ಮಕ್ಕಳಲ್ಲಿ ಒಂದು ಶಕ್ತಿ ಬೆಳೀತದೆ. ಆ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥ ದೊಡ್ಡ ಕೆಲಸ ನೀವೆಲ್ಲ ಮಾಡಬೇಕಾಗಿದೆ. ಮನುಷ್ಯನ ಜೀವನದಲ್ಲಿ ಯಾರಿಗೂ ಸಾಧನೆ ಮಾಡಬೇಕಾದ್ರೆ ಒಂದು ವಿಷನ್ ಆ್ಯಂಡ್ ಮಿಷನ್ ಇರಬೇಕು. ಇಫ್ ಯು ಆರ್ ಹ್ಯಾವಿಂಗ್ ವಿಷನ್, ಡೆಫಿನೆಟ್ಲಿ ಯುವರ್ ಮಿಷನ್ ವಿಲ್ ಬಿ 100% ಸಕ್ಸಸ್. ಯಾಕೆ ನಾನು ಶಾಲೆ ಮಾಡಿದ್ರೆ ನಾನೇನು ಕನಸು ಕಾಣಲಿಲ್ಲ. ನನ್ನ ರೇಡಿಯೋದಲ್ಲಿ ನಾನು ಮೊನ್ನೆ ಇಂಟರ್ವ್ಯೂ ಕೊಟ್ಟಾಗ ಜೀವನದಲ್ಲಿ ನಾನು ಏನು ಕಹಿಗಳನ್ನು ನೋಡಿದ್ದೇನೆ, ಏನೇನು ನಾನು ಮಾಡಿದ್ದೇನೆ, ನಿಜ ಜೀವನದಲ್ಲಿ ನಾನು ಏನೇನು ತಿಳಿದುಕೊಂಡಿದ್ದೇನೆ ಎಲ್ಲವನ್ನೂ ಹೇಳಿದ್ದೇನೆ. ಜಸ್ಟಿಸ್ ಸಂತೋಷ್ ಹೆಗಡೆಯವರು ಅದನ್ನು ನೋಡಿ, ಸರ್ ಎಲ್ಲರೂ ಟಿ ವಿಯಲ್ಲಿ ಇಂಟರ್ವ್ಯೂ ಕೊಡ್ತಾರೆ, ಅವರು ಒಂದು ಶೋಕಿಗೋಸ್ಕರ ಇಂಟರ್ವ್ಯೂ ಕೊಡ್ತಾರೆ, ಅದು ನೀವು ನಿಜ ಜೀವನದಲ್ಲಿ ಏನು ಮಾಡಿದ್ದೀರಾ, ಏನು ಹೇಳಿದ್ದೀರಾ, ಏನು ಆಗಿದ್ದೀರಿ, ಅದು ನಿಜವಾದ ಪರಿಸ್ಥಿತಿ ನೀವೇನು ಹೇಳಿದ್ದೀರಾ. ನನಗೆ ಭಾಳ ಖುಷಿಯಾಯಿತು ಅಂತ ಜಸ್ಟಿಸ್ ಸಂತೋಷ್ ಹೆಗಡೆಯವರು ನನಗೆ ಫೋನ್ ಮಾಡಿ ಹೇಳಿದರು. ಆದರೆ ನಾನು ಇವತ್ತು ಈ ಲೆವೆಲಲ್ಲಿ ಬರಬೇಕಾದ ಕಾರಣ ನನ್ನ ತಂದೆ ತಾಯಿ, ನನ್ನಂಥ ಹಿರಿಯರಂಥ ಮಾರ್ಗದರ್ಶಕರಾದಂಥ ಗುರುಗಳು, ಅವರನ್ನು ಯಾವತ್ತೂ ಮರಿಬಾರ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತೇಳಿ ಗುರುವಿನ ಶಕ್ತಿಯನ್ನು ನಮ್ಮಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ. ಈಗ ನನ್ನ ಮುಂದಿನ ಗುರಿ ಏನಂತ ಹೇಳಿದರೆ ಬಿಲ್ಡಿಂಗ್ ಕಟ್ಟೋದು ಒಂದು ಗುರಿ. ಅದಕ್ಕಿಂತ ದೊಡ್ಡ ಗುರಿ ಎಂದರೆ ಮುಂದಿನ ವರ್ಷ ನಾನು ಆಲ್ರೆಡಿ ಅಕಾಡೆಮಿಕ್ ಅಡ್ವೈಸರ್ ಅಂತ ರವೀಂದ್ರ ಹತ್ರ ನಾನು ಹೇಳಿದ್ದೇನೆ, ನನಗೆ ರ್ಯಾಂಕ್ ಬರಬೇಕು. ನಮ್ಮ ಶಾಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಎಲ್ಲ ಬಂದವರಿಗೆ ಅಡ್ಮಿಷನ್ ಕೊಡ್ತಾ ಇದ್ದೇವೆ. 25% ಇದ್ದವ್ರನ್ನೂ ಕೊಡ್ತೇವೆ, 35% ಇದ್ದವ್ರನ್ನೂ ಕೊಡ್ತೇವೆ, 95% ಇದ್ದವನ್ನು ಕೊಡ್ತೇವೆ. ಆದರೆ ಇಡೀ ಕರ್ನಾಟಕದಲ್ಲಿ ಮಾದರಿಯಾಗಿ ಮೂಡುವಂಥ ದೊಡ್ಡ ಪರಿಸ್ಥಿತಿ ರ್ಯಾಂಕ್ ಬರಬೇಕು. ತಂದೆ ತಾಯಿಂದರಿಗೆ ಬೇಕಾಗಿರೋದು ಒಂದು ರ್ಯಾಂಕ್. ಮಕ್ಕಳಿಗೆ ರ್ಯಾಂಕ್ ಬಂದರೆ ಮಾಧ್ಯಮ ವರ್ಗದವರು ಬಂದು ಮನೆಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿ ಉದಯವಾಣಿ ಅಂತ ಒಂದು ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ನಿಮ್ಮ ಫೋಟೋ ಬಂದು ನಮ್ಮ ಅಕಾಡೆಮಿಕ್ ಅಡ್ವೈಸರಿಗೆ ಹಾಗೂ ಶಾಲೆಗೆ ಒಳ್ಳೆ ಹೆಸರು ತಂದು ಕೊಡಬೇಕು. ಇದು ನನ್ನ ದೊಡ್ಡ ಆಸೆ. ಯಾಕಂದ್ರೆ 95% ಇದ್ದವ್ರನ್ನ 100 ಮಾಡೋದು, ರ್ಯಾಂಕ್ ತರೋದು ದೊಡ್ಡ ವಿಷಯ ಅಲ್ಲ. 0 ಇದ್ದವರನ್ನು ರ್ಯಾಂಕ್ ತರುವುದು ದೊಡ್ಡ ವಿಷಯ. ಅಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಮೇಡಮ್. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಯಾಕೆಂದರೆ ದೇವರ ಆಶೀರ್ವಾದ ಇದ್ದರೆ ಎಲ್ಲವೂ ಸಾಧ್ಯ. ಯಾಕಂದ್ರೆ ನನಗೆ ಒಂದು ಕನಸಿನ ಗುರಿಯನ್ನು ನನ್ನ ಮಕ್ಕಳು ಈ ಥರ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ನನಗೆ ಭಾರಿ ಶಾಕ್ ಆಗ್ತದೆ, ನಾನು ಈ ಥರ ಬಿಲ್ಡಿಂಗ್ ಮುಂದಿನ ದಿನಗಳಲ್ಲಿ ಕಟ್ತೇನೆ ಇಲ್ಲೋ ಅಂತ. ಆದರೆ ಮಕ್ಕಳಿಗೂ ಒಂದು ಕನಸಿದೆ, ಆ ಕನಸನ್ನು ನನಸಾಗುವಂಥ ಕೆಲಸ ನಾನು ಮಾಡ್ತೇನೆ. ನನ್ನ ಮುಂದಿನ ಗುರಿಗೆ ಪೋಷಕರ ಸಹಾಯ, ಮಕ್ಕಳ ಸಹಾಯ, ನನಗೆ ಬೇಕಾಗಿರೋದು
ಮಾಧ್ಯಮ ವರ್ಗದವರು ಹೋಗಿ ಮನೆಯಲ್ಲಿ ಇಂಟರ್ವ್ಯೂ ಮಾಡಿ ಟೀಚರ್ಸ್ ಹೇಗೆ ರ್ಯಾಂಕ್ ತಂದಿದ್ದಾರೆ, ಗ್ರಾಮೀಣ ಶಿಕ್ಷಣದಲ್ಲಿ ಯಾವ ಥರ ಕ್ರಾಂತಿ ಆಗಿದೆ. ಮಂಗಳೂರಿಂದ ಮುಡುಪಿಗೆ ಬರುವಂಥ ಮಕ್ಕಳು ಆಗಬೇಕು. ನಮ್ಮಲ್ಲಿ ರ್ಯಾಂಕ್ ಬಂದರೆ ಮಂಗಳೂರಿಂದ ಕಲಿಯುವಂಥ ಮಕ್ಕಳು ಮುಡುಪಿನಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಕಲಿಯುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಈಗ ಅದಕ್ಕೋಸ್ಕರ ನಾವು ಒಂದು ಟ್ಯಾಗ್ ಕೊಟ್ಟಿದ್ದೇವೆ, ಜ್ಞಾನಾಗಮ ವಿಕಾಸ, ಜ್ಞಾನ ಆಗಮನ ಮತ್ತು ವಿಕಾಸ. ಈ ಮೂರನ್ನು ನಾವು ಸ್ಟಾರ್ಟಿಂಗ್ನಲ್ಲಿ ಮಾಡಿದರೆ ಡೆಫಿನೆಟ್ಲಿ ನೀವು ರ್ಯಾಂಕ್ ತರಲಿಕ್ಕೆ ಬದ್ಧರಾಗ್ತೀರಾ. ಇಂಥ ಒಂದು ಕನಸು ನನಸು ಈ ವರ್ಷ ಆಗಲಿ. ಆಲ್ರೆಡಿ ಈಗಾಗಲೇ ಇಡೀ ಬಿಲ್ಡಿಂಗ್ ಪೇಂಟ್ ಆಗಿದೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೇವೆ. ನಮ್ಮ ಮುಂದಿನ ಸೌಕರ್ಯ ಅಂದರೆ ಏನಿದ್ರೆ ಟೀಚರ್ಸಲ್ಲಿಯೂ ನನ್ನ ಒಂದು ರಿಕ್ವೆಸ್ಟು, ಮಕ್ಕಳಲ್ಲಿ ಒಂದು ರಿಕ್ವೆಸ್ಟು, ಪೋಷಕರಲ್ಲಿ ರಿಕ್ವೆಸ್ಟ್. ಯಾಕಂದರೆ ಮನೆಗೆ ಹೋದಾಗ ಪೋಷಕರು ಅವರ ಓದುವಂಥ ಜಾಗೃತಿ ಮಾಡಬೇಕು. ಹಾಗಾಗಿ ಈ ಮೂರು ಸೇರಿದರೆ ರ್ಯಾಂಕ್ ಬರುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ನಮ್ಮ ಅಕಾಡೆಮಿಕ್ ಅಡ್ವೈಸರ್ ಪ್ರತಿ ತಿಂಗಳು ಬಂದು ನಮ್ಮನ್ನು ಅಡ್ವೈಸ್ ಮಾಡಿ ಈ ಥರ ಆಗಬೇಕು, ಈ ಥರ ಆಗಬೇಕು. ಈ ಜ್ಞಾನಾಗಮ ವಿಕಾಸ ಒಂದು ಟ್ಯಾಗ್ ಲೈನ್ ಬರಲಿಕ್ಕೆ ಕಾರಣನೇ ರವೀಂದ್ರ ಹಾರೇಕರ್ ಅವರು. ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಂದರೆ ನಿನ್ನೆ ತಾನೇ ಭಾಳ ಒಳ್ಳೆ ಹೆಸರು, ಜ್ಞಾನ ಆಗಮನ ಮತ್ತು ವಿಕಾಸ. ಇಂಥ ಒಂದು ಟ್ಯಾಗ್ ಲೈನ್ ಬರಬೇಕಾದ್ರೆ ಇದು ನಮ್ಮ ಮುಂದಿನ ರ್ಯಾಂಕಿಗೆ ಒಂದು ದೊಡ್ಡ ಗುರಿ ಅಂತ ಹೇಳಿ ಎಲ್ಲ ಮಕ್ಕಳು ಬೆಳಗಿನಿಂದ 11 ಗಂಟೆಯಿಂದ ಕಾಯ್ತಾ ಇದ್ದೀರಾ. ಊಟಕ್ಕೆ ಲೇಟ್ ಆಯಿತು. ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ. ನನಗೆ ಎಷ್ಟು ಮಕ್ಕಳು ಅಂತ ಕೇಳಿದರೆ 680 ಮಕ್ಕಳು ಅಂತ ನಾನು ಹೇಳ್ತಾ ಇದ್ದೇನೆ. ಆದರೆ ನನಗಿರುವಂಥ ನಿಜವಾದ ಮಕ್ಕಳು 3 ಮಕ್ಕಳಿದ್ದರೂ ನನಗೆ ಎಷ್ಟು ಮಕ್ಕಳು ಅಂತ ಕೇಳಿದರೆ ನಾನು ಎಲ್ಲ ಕಡೆ ಸಾಹಿತ್ಯ ಪರಿಷತ್ತಲ್ಲಾಗಲಿ ಎಲ್ಲ ಕಡೆ ಹೇಳೋದು ನಾನು 680 ಮಕ್ಕಳು ನನ್ನ ಒಟ್ಟಿಗಿದ್ದಾರೆ. ಇಂಥ ಶಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಆಲ್ರೆಡಿ ಸತೀಶ್ ಕೊಣಾಜೆ ಮತ್ತು ವಸಂತ ಕೊಣಾಜೆ ಅವರು ನಮ್ಮಲ್ಲಿ ಬಂದಿದ್ದಾರೆ, ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ನನ್ನ ಒಂದು ಸ್ಪೆಷಲ್ ರಿಕ್ವೆಸ್ಟು, ಗ್ರಾಮೀಣ ಪ್ರದೇಶದಂಥ ಒಂದು ಶಾಲೆಗೆ ನಿಮ್ಮ ಸಪೋರ್ಟ್ ಸಿಗಬೇಕು. ನಿಮ್ಮ ಸಪೋರ್ಟ್ ಸಿಕ್ಕಿ ಶಾಲೆ ಅಭಿವೃದ್ಧಿ ಆದರೆ 5 ಲಕ್ಷದಿಂದ 10 ಲಕ್ಷ ನಾನು ಬಜೆಟ್ಟು ಪತ್ರಿಕಾ ಮಾಧ್ಯಮದವರಿಗೆ ಕೊಡ್ತೇನೆ ಅಂತೇಳಿ ಈ ವೇದಿಕೆಯಲ್ಲಿ, ಜ್ಞಾನಾಗಮನ ವಿಕಾಸ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನಗೆ ದೊಡ್ಡ ಆಸೆ ಇದೆ. ಆ ಆಸೆ ಮುಟ್ಟಬೇಕಾದರೆ, ನನಗೆ ಗುರಿ ಮುಟ್ಟಬೇಕಾದರೆ ನನಗೆ ಮೂಲ ಸೌಕರ್ಯ, ಹಣದ ವ್ಯವಸ್ಥೆ ಆಗಬೇಕು. ಹಾಗಾಗಿ ಮುಂದಿನ ವರ್ಷದಲ್ಲಿ ನಾನು ಹಾಸ್ಟೆಲ್ ವ್ಯವಸ್ಥೆ ಸುಧಾರಣೆ ಮಾಡ್ತೇನೆ. ಹಾಸ್ಟೆಲ್ ಮಾಡಿದರೆ ನನಗೆ 3000 ರಿಂದ 4000 ಮಕ್ಕಳು ಮಾಡುವಂಥ ದೊಡ್ಡ ಕೆಪಾಸಿಟಿ ನನಗಿದೆ. ಯಾಕಂದರೆ ರೂಪ್ಸಾ ಕರ್ನಾಟಕ ನನ್ನ ಅಧ್ಯಕ್ಷ, ಇಡೀ ಕರ್ನಾಟಕ ಸ್ಟೇಟ್ ಇದು ವೈಸ್ ಪ್ರೆಸಿಡೆಂಟು. ನಾನೇ ಎಷ್ಟೇ ಮಕ್ಕಳಿಗೆ ಹಾಸ್ಟೆಲಿಗೋಸ್ಕರ ಬೇರೆ ಶಾಲೆಗೆ ಕಳಿಸ್ತಾ ಇದ್ದೇನೆ. ಅಂಥ ವ್ಯವಸ್ಥೆ ಮುಂದಿನ ವರ್ಷದಲ್ಲಿ ನಾನು ಮಾಡಿ ತೋರಿಸ್ತೇನೆ. ಹಾಗಾಗಿ ಉದಯವಾಣಿ ಪತ್ರಿಕೆಯವರಿಗೆ ನನ್ನ ಒಂದು ಅಭಿನಂದನೆ. ಮುಂದಿನ ದಿನಗಳಲ್ಲಿ ನನ್ನ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಗುವಂಥ ಒಂದು ದೊಡ್ಡ ಕೆಲಸ ಉದಯವಾಣಿ ಪತ್ರಿಕೆಯವರು ಒಳ್ಳೆಯ ನ್ಯೂಸ್ ಹಾಕಿ ಮಾಡಬೇಕು ಅಂತ ಒಂದು ಕೆಲಸ ಈ ಪತ್ರಿಕಾ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅವರು ಬಂದದಕ್ಕೆ ನಾನು ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸೇರಿಸಿ, ಮಕ್ಕಳಿಗೂ ಅಭಿನಂದನೆ ಹೇಳಿ, ಪೋಷಕರಿಗೂ ಅಭಿನಂದನೆ ಹೇಳಿ, ಮುಂದಿನ ಗುರಿ ಜ್ಞಾನ ಆಗಮನ ವಿಕಾಸ ಆಗ್ತದೆ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತೇನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Our heartfelt thanks to you, sir. Gratitude is the fairest blossom event. I call Mrs. Shanti Madam to deliver vote of thanks. Good afternoon to everyone gathered here. It's my honor and privilege to deliver the vote of thanks on this wonderful occasion of the Jnanagama Vikasa program organized by Suraj PU College and Jnanadeepa School, Mudipu. First and foremost, I extend my heartfelt gratitude to our esteemed chief guest and inaugurator, Mr. K. Raju Mogavira, KS Registrar, Mangalore University, in his absence, for gracing this event with his valuable presence and inspiration words. Thank you, sir. My sincere thanks to Mrs. H.H. Rajeshwari, Deputy Director of Pre-University Dakshina Kannada District, for lighting the lamp and blessing this event with her esteemed presence. Thank you, ma'am. I also extend my gratitude to our key speaker, Mr. Manjunath M.G., Block Education Officer, Bantwal Taluk, for delivering an insightful and motivating address to all of us in his absence. Thank you, sir.
I would like to thank our respected chairman, Dr. Manjunath S. Revankar, for his constant guidance and unwavering support in all our endeavors. Thank you, sir. A special mention and heartfelt thanks to the principal, Mr. Rakshit Kulal, and academic advisor, Mr. K. Ravindra Rai Harekala, for their dedication in leading the institution towards growth and excellence. Thank you, sir. I extend my heartfelt thanks to all the honorable guests who are present over here. I extend my heartfelt gratitude to the press and media personnel for capturing the beautiful moments of this event through your lenses, for helping us to share the occasion with a wider audience. Your support in documenting and spreading the message of our institution's progress, it means a lot to us. A big thank to the parents for being a part of our family and supporting us in every step. I thank all the teachers and non-teaching staff for their hard work and cooperation in making this event a grand success. I thank all the students for your presence. Finally, I extend my gratitude to each and everyone who are present over here for today's program, for their valuable time and blessing.